ಏನೋ ಇವನಿನ್ನೂ ಬಿದ್ದುಕೊಂಡೇ ಇದಾನಲ್ಲೋ. ಸೋಮಾರಿ, ನಾವು ಬಂದು ಉದಯರಾಗ ಹಾಡೋವರೆಗೂ ಅವನೇನು ಹೇಳಲ್ಲ. ನೀನ್ ಅವನ್ ನೆಪ್ಸು, ನಾನು ಹೋಗಿ ಕಾಗದ ಪತ್ರಗಳ ಫೈಲ್ ತಂದು ಬಿಡ್ತೀನಿ. ರಮೇಶ, ರಮೇಶ, ಎಮ್ಮೆ ಪಾಪಚ್ಚಿ, ಗಂಟೆ ಎಷ್ಟಾಗಿದೆ? ಎಂಟಾಗಿದೆ. ಇವತ್ತು ಲಾಯರ್ ಬರ್ತಾರೆ ಎಸ್ಟೇಟ್ಗೆ, ಪತ್ರಕ್ಕೆ ಸೈನ್ ಹಾಕ್ಬೇಕು, ಬೇಗ ರೆಡಿಯಾಗಿರ್ಬೇಕು ಅಂತ ನಿನ್ನೆ ಹೇಳಿಲ್ಲ? ಹೇಳಿದ್ದೆ. ಅದಕ್ಕೆ ಹೀಗೆ ಮಲಗಿದ್ದೇನೆ ಹೆಗ್ಲಾತಿನ ಹೆಬ್ಬಾವನಾಗೆ. ನಾ ಸ್ನಾನ ಮಾಡ್ಬೇಕು. ಬೇಗ ಸ್ನಾನ ಮಾಡಿ. ನೀವ್ ಏನಿದ್ರು ಬಾಯಿನಲ್ಲಿ ಹೇಳು, ಕುತ್ತಿಗೆ ಕೈ ಹಾಕೋದಕ್ಕೆ ನೀನ್ ಯಾರು? ನಾನು ನಿನ್ ಸೋದರ ಮಾಡಲ್ಲ ಪಾಪಚ್ಚಿ. ಮಾವ ನೋಡ್ ಮಾವ, ಪಾಪಚ್ಚಿ ಹೊಡಿಬೇಡ, ಹೊಡಿಬೇಡ, ಹೋಗ್ತೀರಿ, ಹೊಡಿಬೇಡ. ಬಕಾಸುರ, ಹತ್ತೆರಡು ಸೋದರೊಳಗೆ ಬರ್ಬೇಕು, ಇಲ್ಲ ಶ್ರಮ ಸುರಿದು ಬಿಟ್ಟೆ. ರಮೇಶ, ಬೇಗ ಬಾರೋ. ಬೇಗ ಬಾರ ಅಂದ್ರೆ ಸ್ನಾನ ಮಾಡಿದ್ರೆ ಬಂದ್ಬಿಡ್ಲ? ಏನ್ ಕೈ ಬಿಸ್ಕೊಂಡು ಬರ್ತಾ ಇದ್ಯಾ? ಸುಟ್ಕೇಸ್ ತಗೋ. ನಾನೇ ತಗೋಬೇಕು? ಇಲ್ಲಿ ನಿಮ್ ತಾತ ತಗೋತಾನ. ಬೇಡ, ನಾನೇ ತಗೊಂಡ್ಬರ್ತೀನಿ. ತಗೊಂಡ್ ಬಾ. ಎಲ್ಲ ಹೋಗಿದ್ರಿ? ಕಳೆದ ವರ್ಷದ ಲೆಕ್ಕನೆಲ್ಲ ಪುನರಾವರ್ತನೆ ಮಾಡ್ತಿದ್ದೆ. ನ್ಯಾಯವಾದಿಗಳಿಂದ ದೂರವಾಣಿ ಬಂದಿತ್ತು. ಏನೋ ಅದು ನ್ಯಾಯವಾದಿ, ಏನೋ ಅದು ದೂರವಾಣಿ? ಅದೇ ಲಾಯರ್ ಅವರಿಂದ ಫೋನ್ ಬಂದಿತ್ತು. ಏನಂತ? ಈಗ ಗಿರಾಕಿ ಇದಾರಲ್ಲ, ಅವರ ಸಂಬಂಧರಿಗೆ ಅನಾರೋಗ್ಯ ಹೆಚ್ಚಾಗಿ ದವಾಖಾನೆಗೆ ಸೇರಿಸಿದಾರಂತೆ. ಏನ್ ದವಾಖಾನೆ? ಆಸ್ಪತ್ರೆಗೆ. ಯಾವಾಗ ಬರ್ತಾರಂತೆ? ನಾಳೆ ಬರ್ತೀವಿ ಅಂದ್ರು. ಅರ್ಜೆನ್ಸಿ ತಿಳಿದ ಅವಿವೇಕಿಗಳು. ಪಾಪಚ್ಚಿ, ಏನು ಕತ್ತೆ? ಏನು ಹೊಟ್ಟೆ ಹಸಿತಾ ಇದೆ ಕಣೋಪ್ಪ. ಹೊಟ್ಟೆ ಹೊಟ್ಟೆ ಹಾಳೊಟ್ಟೆ ಯಾವಾಗಿದೆ ನೋಡು. ಬಕಾಸೂರ್ನ ವಂಶೋದ್ಭವ. ದೋಸೆ ರೆಡಿ ಆಗಿದೆ ಸರ್. ಅನ್ನ ಹಾಕೋ ದನಿಗಂದ್ರೆ ಹೀಗೆ. ಏನದು? ಏನಿಲ್ಲ ಸರ್, ದೋಸೆ ಆರೋಗುತ್ತೆ, ದಯಮಾಡಿ ತಿಂದೆ. ನಡಿ. ಖಾಲಿ ತಟ್ಟೆ ಮುಂದೆ ಎಷ್ಟೊತ್ತು ಕೂತಿರೋದು? ಹೊಟ್ಟೆ ಹಸಿವಾಯ್ತು, ಬೇಗ ಬಡಿಸು. ಬಂದೆ ಬಂದೆ. ಹಾಕಲಿ, ನಿಮ್ಮಪ್ಪನ ಮನೆ ಗಂಟೆ ಏನಲ್ಲ. ನಮ್ಮ ಅಪ್ಪನ ಮನೇಲಿ ಏನಾದ್ರೂ ಈ ತರ ತಿಂದು ಹಿಚ್ಚೆ ಆಗಿ ಗಲಾಟೆ ಮಾಡೋ ಹೆಗ್ಣ ಇದ್ದಿದ್ರೆ 4 ಬೆಕ್ ತಂದು ಬಿಟ್ಬಿಡ್ತಾ ಇದ್ದೆ. ಏನೋ ಅದು ಬಿಸ್ಕುಟ? ಏನಿಲ್ಲ, ಸ್ಪೆಷಲ್ ಚಟ್ನಿ ಇದೆಯಾ ಅಂತ ಕೇಳಿದ್ರು, ಇದೆ ಅಂತ ಹೇಳಿದೆ. ನಾರಾಯಣ, ನಾರಾಯಣ, ಏನ್ರಿ? ನನ್ಗೊಂದು ದೋಸೆ ಹಾಕೋಪ್ಪ. ಗೊತ್ತಿಲ್ರಿ. ನಿನಗೆ ಹಾಕೋ ದೋಸೆ? ಅವತ್ತಾಗ ದೋಸೆ ತಿಂದು ಜ್ವರ ಬಂದ್ರೆ ಔಷಧಿ ನಿಮ್ ತಾತ ಕೊಡ್ತಾವ ದುಡ್ಡು ತಗೊಂಬಲ್ಲಿ. ಕಾರ್ ಇದೆ ಅಂತ ಬೆಂಗಳೂರು ಮನೆಗೆ ಹೊರಟುಬಿಡ್ಬೇಡ. ಲಾಯರ್ ಬಂದು ಕೆಲಸ ಮುಗಿಸೋವರೆಗೂ ಇಲ್ಲೇ ಬಿದ್ದಿರು. ಬೇಡ ಕಣಪ್ಪ ಪಾಪಚ್ಚಿ, ಬೇಕಾದ್ರೆ ದಿನಾ ಬೆಳಗ್ಗೆ ಹೊತ್ತು ಬಂದು ನಾನು ಹೋಗ್ತೀನಿ. ರಾತ್ರಿ ಹೊತ್ತು ಮಾತ್ರ ನಾನು ಇಲ್ಲಿರೋದಿಲ್ಲ. ಏನಂದ? ಹೆಣ್ದೇವ ಬಂದು ನಾನು ಹೆದರ್ಸುತ್ತೆ ಕಣಪ್ಪ ಪಾಪಚ್ಚಿ. ಯಾಕಯ್ಯ ಹೆದರ್ತೀನಿ ನಾವಿರೋವಾಗ? ಮಾವಯ್ಯ, ನೀನ್ ನನ್ನ ಜೊತೆನಲ್ಲೇ ಬಂದು ಮಲ್ಕೊಂಡ್ಬಿಡು ಮಾವಯ್ಯ. ಸರಿ, ನಿನ್ನ ಹತ್ರನೇ ಬಂದಿರ್ತೀವಿ. ಆಯ್ತನಪ್ಪ, ಹೋಗು. ನಾರಾಯಣ,
ನಾರ್ಮಲ್ ಆಗಿದೆ. ನೀನು ಭಯ ಇಲ್ಲ ಸತ್ಯ. ತಗೋ, ನೀರಿನಲ್ಲಿ ಹೀಗೆ ಅಂದ್ಬಿಟ್ಟು ಅದನ್ನ ಒಳಗಡೆ ಹಾಕು. ಹೌದು ಸುರೇಶು, ಔಷಧಿಗೆ ಆಪರೇಷನ್ಗೆ ಅಂತ ಸಾವಿರಾರು ರೂಪಾಯಿ ನೀರಿನ ಖರ್ಚು ಮಾಡ್ತಿದ್ಯಲ್ಲ, ಇಷ್ಟೊಂದು ಹಣ ಎಲ್ಲಿ ಸಿಕ್ತಪ್ಪ ನಿಂಗೆ? ಹಣಕ್ಕೋಸ್ಕರ ತುಂಬಾ ಪರದಾಡ್ಬಿಟ್ಟೆ ಅಮ್ಮ ನಾನು. ಕಡೆಗೆ ನನ್ನ ಸ್ನೇಹಿತ ಒಬ್ಬ ದೇವ್ರ ಹಾಗೆ ಬಂದು ನನಗೆ ಸಹಾಯ ಮಾಡ್ದ ಅಮ್ಮ. ಈ ಕಾಲದಲ್ಲಿ ಇನ್ನೊಬ್ಬರ ಕಷ್ಟಕ್ಕೆ ಮರುಗಿ ಇಷ್ಟೊಂದು ಹಣ ಸಹಾಯ ಮಾಡೋರು ಇದ್ದಾರಲ್ಲ, ಯಾರಪ್ಪ ಆ ಪುಣ್ಯಾತ್ಮ? ನಮ್ಮ ಭಾಗ ದೇವ್ರಮ್ಮ. ಆತನ ನಮ್ಮ ಮನೆಗೆ ಒಂದ್ ದಿವಸ ಕರ್ಕೊಂಬಪ್ಪ. ಖಂಡಿತ ಕರ್ಕೊಂಡ್ಬರ್ತೀನಿ. ನೀನು ಅವನ್ನ ನೋಡ್ಬೇಕಮ್ಮ, ಬಹಳ ಆಶ್ಚರ್ಯ ಪಡ್ತೀಯ. ಒಟ್ನಲ್ಲಿ ಅವನು ಕೊಟ್ಟು ಹುಟ್ಟಿದಾನಮ್ಮ, ಅದಕ್ಕೆ ದೇವರು ಅವನಿಗೆ ಅಷ್ಟೊಂದು ಐಶ್ವರ್ಯ, ಸಂತೋಷ, ನೆಮ್ಮದಿ ಎಲ್ಲ ಕೊಟ್ಟಿದ್ದಾನೆ. ಆಟ ಸಾಕು ಕಣಪ್ಪ ಪಾಪಚ್ಚಿ, ನಾನಿನ್ ಹೋಗಿ ಮಲ್ಕೊಂತೀನಿ. ನಾವು ಸಾಕು ಅನ್ನೋರಿಗೆ ನೀನು ಆಡ್ಬೇಕು. ಋಣ ತೀರ್ಸಿದ್ದೀನಲ್ಲಪ್ಪ ಪಾಪಚ್ಚಿ, ಯಾಕಪ್ಪ ಮತ್ತೆ ಮತ್ತೆ ನನ್ನ ಪ್ರಾಣ ಹಿಂಡ್ತಾ ಇದ್ದೀಯಾ ನೀನು? ಎಲ್ಲರ ಎದುರು ಕೊಡ್ತೀಯಾ? ಸೈನ್ ಮಾಡು. ನೋಡು, ಬೇಕಾದ್ರೆ ನಿನ್ಗೆ ಎಷ್ಟು ಹಣ ಬೇಕು ಅಷ್ಟು ಕೊಟ್ಬಿಡ್ತೀನಿ ಪಾಪಚ್ಚಿ. ಈ ಅನ್ಯಾಯದ ಆಟ ನಾನು ಆಡೋದಿಲ್ಲ ಪಾಪಚ್ಚಿ. ಬೇಡ ಪಾಪಚ್ಚಿ, ನಾನು ಸೈನ್ ಮಾಡೋದಿಲ್ಲ ಪಾಪಚ್ಚಿ. ನನಗೆ ಯಾಕೆ ಅನ್ಯಾಯ ಸಂಪಾದನೆ? ಸೈನ್ ಮಾಡಾಡು. ಸೈನ್ ಮಾಡು. ನಾನು ಮಾಡೋದಿಲ್ಲ. ಮಾಡಲ್ಲ? ಮಾಡಲ್ಲ. ನೋಡ್ದೇನಪ್ಪ, ನೋಡ್ತಾ ಇದ್ದೀಯೇನಪ್ಪ, ಮಾತಿಗೆ ಪಾಪಚ್ಚಿ ನನ್ನ ಹೊಡೆದು ಸಾಯಿಸ್ತಾ ಇದ್ದಾನಲ್ಲ. ಯಾಕೆ? ಈ ಹಾಳು ಹಣಕ್ಕೋಸ್ಕರ ತಾನಿವ್ರೆಲ್ಲ ಸೇರ್ಕೊಂಡು ನಾನು ಇಷ್ಟು ಗೋಳಾಕೋತಾ ಇರೋದು. ಇದಕ್ಕೋಸ್ಕರ ನಾನು ಒಂಟೆ ಆಗ್ಬಿಟ್ಟು ನೀನ್ ಮಾತ್ರ ಹೊರಟೋಗ್ಬಿಟ್ಟೇನೋ. ಇದು ಸಾಲದು ಅಂತ, ನನ್ ಮಗ ಸುಖವಾಗಿರ್ಬೇಕು ಅಂತ ನೀನ್ ಸಾಯವಾಗ ನನ್ನ ಪ್ರೀತಿಯಿಂದ ಹತ್ರ ಕರೆದು ನಿನಗೆ ನಾನೇನು ಕಮ್ಮಿ ಮಾಡಿಲ್ಲ ಕಣೋ. ಇಂಥ 100 ಎಸ್ಟೇಟ್ ಕೊಂಡ್ಕೊಳ್ಳೋ ಅಷ್ಟು ನಿಧಿನ ನಾನು ಕೂಡಿಟ್ಟಿದ್ದೀನಿ. ಆ ಜಾಗಕ್ಕೆ ಹೋಗೋ ದಾರಿ ಈ ಡೈರಿನಲ್ಲಿ ಗುರುತು ಹಾಕಿಟ್ಟಿದ್ದೀನಿ. ಈ ಡೈರಿನ ಭದ್ರವಾಗಿಟ್ಟುಕೋ, ಇದ್ರ ರಹಸ್ಯ ಯಾರಿಗೂ ಹೇಳ್ಬೇಡ ಅಂದಿದ್ದೆ ನೀನು. ಮಾವ ನೋಡು. ಯಾಕೆ ಅಳ್ತಿದ್ಯೋ? ನೋಡು ಮಾವ, ನಾನ್ ಬೇಡ ಅಂದ್ರು ಬಲವಂತವಾಗ ಪಾಪಚ್ಚಿ ನನ್ನ ಇಸ್ಬಿಟ್ ನಾಟ ಕರೆದು ದುಡ್ಡೆಲ್ಲ ಕಿತ್ಕೊಂಡ್ಬಿಟ್ಟು ಸಿಕ್ಕಾಬಿಟ್ಟು ಚಚ್ಚಿಬಿಟ್ಟ. ಅದು ಎಷ್ಟು ಹೇಳಿದ್ರು ಅಷ್ಟೇನೆ. ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಸುಮ್ಮನೆ ಯಾಕೆ ಹೊಡೆದ ಇವನ್ನ? ಅಪ್ಪ ಬಾಯ್ಲಿ. ಏನಪ್ಪ ನೀನೆಲ್ಲ ಹಾಳು ಮಾಡ್ಬಿಟ್ಟೆ. ಅವರಪ್ಪ ಸಾಯ್ಬೇಕಾದ್ರೆ ಇಂಥ 100 ಎಸ್ಟೇಟ್ ತಗೊಳ್ಳೋ ನಿಧಿ ಇರೋ ಜಾಗನ ಒಂದು ಡೈರಿಲಿ ಬರೆದು ಅವನ ಕೈ ಕೊಟ್ಟಿದ್ರಂತೆ. ಅವನು ಎಲ್ಲಿದೆ ಅಂತ ಹೇಳೋದ್ರೊಳಗಾಗಿ ನೀನು ಬಂದು ಹಾಳು ಮಾಡ್ಬಿಟ್ಟಪ್ಪ. ಅಂತ ಡೈರಿನೇ ಅದು. ರಮೇಶು, ಆ ಪಾಪಚ್ಚಿ ನಿನ್ನ ಹೊಡೆದಿದ್ದಕ್ಕೆ ನಾನ್ ನಿನ್ನ ಕ್ಷಮೆ ಕೇಳ್ಕೊತೀನಪ್ಪ. ಆ ಡೈರಿ ಅಂತಲ್ಲ, ಅದೇ ನಿಮ್ಮ ಅಪ್ಪ ಕೊಟ್ಟಿದ್ದು. ಅದನ್ನ ಎಲ್ಲಿಟ್ಟಿದ್ಯೋ ರಮೇಶು? ನಂಗೆ ಗೊತ್ತಿಲ್ಲ ಮಾವ, ಅದೆಲ್ಲ ಹೋಯ್ತೋ ಏನೋ. ನೋಡ್ದೋ ನಾನ್ ನಿನ್ನ ಮಾವ, ನನಗೇ ನೀನು ಸುಳ್ಳು ಹೇಳ್ತಾ ಇದೀಯಾ? ನೋಡ್ದೋ. ಅಲ್ಲಪ್ಪ, ಆ ಕೆಲಸಕ್ಕೆ ಬಾರ್ದ ಡೈರಿಗೋಸ್ಕರ ನೀವಿಬ್ರು ಯಾಕೋ ಕಿತ್ತಾಡ್ಬೇಕು? ನೋಡು, ಅದನ್ನ ಕೊಟ್ಬಿಡಪ್ಪ ಆ ಕಡೆ. ಸತ್ಯವಾಗಿಯೂ ನಂಗೆ ಗೊತ್ತಿಲ್ಲ ಮಾವ, ಇದ್ರ ತಾನೇ ಕೊಡೋ. ಇಲ್ಲದೇ ಇರೋದು ನಾನು ಎಲ್ಲಿಂದ ತಂದು ಕೊಡ್ಲಿ? ಒಳ್ಳೆ ಮಾತು ಹೇಳಿದ್ರೆ ಅವ್ನು ಬಾಯ್ ಬಿಡಲ್ಲಪ್ಪ. ಡೈರಿ ಎಲ್ಲಿದೆ ಅನ್ನೋದು ನಾನೇ ಇವನ ಹತ್ರ ಬಾಯ್ ಬಿಡ್ತೀನಿ. ಮಾವಯ್ಯ ಹೊಡಿತಾನೆ. ಎಲ್ಲಿದೆ ಡೈರಿ? ನನಗೆ ಗೊತ್ತಿಲ್ಲ ಪಾಪಚ್ಚಿ. ಎಲ್ಲಿದೆ ಹೇಳು. ಪಾಪಚ್ಚಿ ಹೊಡಿಬೇಡ ಕಣಪ್ಪ, ನನ್ನ ಕೈನಲ್ಲಿ ತಡ್ಕೊಳಕ್ ಆಗೋಲ್ಲ. ಪಾಪಚ್ಚಿ, ನಿನ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ, ಸತ್ಯವಾಗಿ ಡೈರಿ ನನ್ನ ಹತ್ರ ಇಲ್ಲ. ಹಾಗಿದ್ದಿದ್ರೆ ನಾನು ಯಾವಾಗಲೂ ಕೊಟ್ಬಿಡ್ತಾ ಇದ್ದೀನಿ. ನಿನ್ ಕೈನಲ್ಲಿ ಯಾಕಪ್ಪ ಏಟ್ ತಿನ್ಬೇಕು?
ಹೇಳ್ದಾಗ ಧೈರ್ಯ ಕೂತ್ಕೋ. ಯಾರು ಅದು? ಸಾರಿಮ್ಮ ಸಾರಿಮ್ಮ, ಇದು ನೀನು ಸಾವಿತ್ರಿ. ಸಾವಿತ್ರಿ, ನಿಮ್ಗೇನ್ ತಲೆಗೆಲೆ ಕೆಟ್ಟಿದ್ಯಾ? ನಾನು ಸರೋಜಾ. ಹಾ ಸರೋಜಾ, ಗೊತ್ತು ಕಣ್ಬಿಡಮ್ಮ, ಸರೋಜಾನೇ ನೀನು. ನೋಡು, ರಾತ್ರಿ ನಾನೊಂದು ಕನಸು ಕಂಡೆ. ಆ ಕನಸಿನಲ್ಲಿ ನೀನ್ ಬಂದ್ಬಿಟ್ಟು ಇನ್ಮೇಲೆ ನನ್ ಸರೋಜಾ ಅಂತ ಕರಿಬೇಡ, ಸಾವಿತ್ರಿ ಅಂತ ಕರಿ ಎಂದೆ ನೀನು. ನಾನು ಯಾಕೆ ಅಂದೆ, ನಾನು ಸತಿ ಸಾವಿತ್ರಿ ಹಾಗೆ ಬಾಳ್ಬೇಕು ಅಂತ ನೀನಂದೆ. ಸರಿ, ನಾನು ಸಾವಿತ್ರಿ ಎಂದೆ. ಅದೇ ಜ್ಞಾಪಕದಲ್ಲಿ ಇದ್ಬಿಟ್ಟೆ ನೋಡು. ಓಹೋ, ಹಾಗಾ? ಹಾಗೆ ಹಾಗೆ. ಇದ್ಯಾರಂತ ಹೇಳ? ಇದು ರಮೇಶ. ಇದು ಸುರೇಶ. ಅಣ್ಣಯ್ಯ ಅಣ್ಣಯ್ಯ ಮಂಕಣ್ಣಯ್ಯ. ನಿದ್ರೆಗಣ್ಣು ಕಣಮ್ಮ ನನಗೆ, ನಿದ್ರೆಗಣ್ಣು. ನನ್ನ ಜನ್ಮದಲ್ಲಿ ಇಷ್ಟು ಹಾಯಾಗಿ ಇಂಥ ಒಳ್ಳೆ ನಿದ್ರೆ ನಾನು ಯಾವಾಗ್ಲೂ ಮಾಡ್ಲಿಲ್ಲ. ನನ್ನ ಹತ್ರನೇ ಬುಡ ಬಿಡ್ಬೇಡ. ನೀನ್ ನಿತ್ಯ ಹೀಗೆ ಕುಂಭಕರನ್ ಹಾಗೆ ಮಲ್ಗೋದು. ಅಮ್ಮ ಇಲ್ಲಿ? ಓಹೋ, ಈಗ ನಕ್ಕ ಬಂತ. ಬೆಳಗಿನ ಜಾವ ಎದ್ದು ಔಷಧಿ ಕೊಡ್ತೀನಿ ಅಂತ ಹೇಳಿ ಮಲಗ್ದವನು ಯಾಕೆ ಕೊಡೋದಾಡ? ಅಯ್ಯೋ, ಮರ್ತಿ ಬಿಟ್ನಲ್ಲ ನಾನು. ತಗೊಂಬ ಔಷಧಿನ ಕೊಟ್ಬೇಡ ಅಮ್ಮನಿಗೆ. ನಾನು ಅವಾಗ್ಲೇ ಕೊಟ್ಟಾಯ್ತು. ಹೌದಾ? ನೀನ್ ತುಂಬಾ ಜಾಣೆ, ತುಂಬಾ ತುಂಬಾ ಥ್ಯಾಂಕ್ಸ್. ಎದ್ದು ಹಲ್ಲುಚ್ಕೋ, ಆವಾಗ್ಲೇ ಸೂರ್ಯ ನೆತ್ತಿ ಮೇಲೆ ಬಂದಾಯ್ತು. ಓಕೆ. ಎಲ್ಲಮ್ಮ, ನಾನು ಟೂತ್ ಪೇಸ್ಟ್ ಬ್ರಷ್ ತಗೊಂಬ. ಮತ್ತೆ ದೊಡ್ಡ ಮಾರಾಟ ಪೇನು ಕೊಡ್ರಪ್ಪ. ಬ್ರಷ್ ಪೇಸ್ಟ್ ಯಾಕೆ? ಯಾವಾಗ ನೀನ್ ಬ್ರಷ್ ಪೇಸ್ಟ್ ನಲ್ಲಿ ಹಲ್ಲುಜ್ಜಿದೀಯಾ? ಯಾವಾಗ? ಬಾ, ಒಳ್ಳೆ ಫಜೀತಿ ಬಂತಲ್ಲಪ್ಪ. ತಗೋ. ಇದೇನೇ ಇದು? ಇಜ್ಜಿಲು. ಯಾಕಿದು? ಹಲ್ಲುಜ್ಜೋದಿಕ್ಕೆ. ಪಾಪ ಈ ಎಲೆ ಮಗು ಎಲ್ಲ ಹೇಳ್ಕೊಡ್ಬೇಕು. ಇದ್ರಲ್ಲಿ ಹೇಗೆ ಅಮ್ಮ ಹಲ್ಲುಜ್ಜೋದು? ದೌಡಲಿಟ್ಕೋ, ಕಟುಮ್ ಅಂತ ಕಡಿ. ತಿನ್ಬೇಡ, ಉಜ್ಜು. ನಡಿ. ಬೇಗ ಸ್ನಾನ ಮಾಡು. ಸರೋಜಾ, ಎಲ್ಲಮ್ಮ ನೀರು? ತೊಟ್ಟಿನಲ್ಲಿ ಇದೆಯಲ್ಲ. ಏನೇ ತಣ್ಣಗಿದೆಯಲ್ಲ, ಐಸು ಮುಟ್ಟದಾಗಿದೆಯಲ್ಲ ನೀರು? ಓಹೋ, ರಾಯರಿಗೆ ಬಿಸಿನೀರ್ ಬೇಕಾ? ಈ ಅಭ್ಯಾಸ ಯಾವತ್ತಿಂದ? ಏನಿಲ್ಲ. ಹಲ್ಲುಜ್ಜು. ಕೂತ್ಕೋ. ಕೈ ಹಿಡಿ. ಬಾಯಿ ಮುಕ್ಕಳ್ಸು. ಮುಖ ತೊಳ್ಕೋ. ತೊಳ್ಕೊಂಡೆ. ನೆನ್ಪನೆ ತೆಗಿ. ನಾನು ತೆಗಿಯೋದಿಲ್ಲ. ನಂಗೇನಪ್ಪ? ಚಳಿ. ಬ್ಯಾಡ್ಬೇಡ ಅಂದ್ರೆ ಮಾಗಿ ಕಾಲದಲ್ಲಿ ಚಳಿ ಇರುತ್ತಿದ್ದೆ, ಇವತ್ತೇನ್ ಬಂತು? ತಿಕ್ಕೋ. ತಿಕ್ಕೋತೀನಿ. ಎಲ್ಲಿ ಸೋಪು? ಸೋಪಿಲ್ಲ ಗೀಪಿಲ್ಲ, ಹಾಗೆ ತಿಕ್ಕೋ. ಹಾಗೆ ತಿಕ್ಕೋ. ಬಾ, ಚಳಿ. ಪತ್ರಕ್ಕೆ ಸೈನ್ ಹಾಕ್ಬೇಕು ಅಂತ ನಾವಲ್ಲಿ ಹುಡುಕ್ತಾ ಇದ್ರೆ ರಾತ್ರಿ ಕದ್ ಬಂದು ಇಲ್ಲಿ ಮಲಗಿದ್ಯೇನೋ? ಹೇಳೋ ಮೇಲೆ ಹೊಡಿಬೇಡ. ಕೈ ಬಿಡು.
ಬೇಡ ಅಂದ್ರೆ ಬಿಡ್ತೀನಿ. ಹೊಡಿಯಲ್ಲ ಬಿಡು, ಬಿಡ ಹೊಡಿಯಲ್ಲ ಬಿಡು, ಬಿಡ್ಲ ಹೊಡಿಯಲ್ಲ ಬಿಡು. ಬಿಟ್ಟೆ ಬಿಟ್ಟೆ. ಉರುಗುಟ್ಕೊಂಡು ನೋಡ್ತಾ ಇದ್ದೀಯಾ ನೀನು ಮತ್ತೆ? ಬಾರ ಈ ಕಡೆ. ಬರ್ತೀನಿ ಬರ್ತೀನಿ ಬರ್ತೀನಿ. ಅಯ್ಯೋ ಮತ್ತೆ ಯಾಕೆ ಹೊಡೆದೆ ನೀನು? ನನ್ ಮದುವೆ ಅಷ್ಟು ಪೋಗ ಬಂತೇನೋ ನಿನಗೆ? ಮತ್ತೆ ಮಲಗಿದ್ದವನು ಯಾಕೆ ಎಚ್ಚರ ಮಾಡಿದೆ ನೀನು? ನಾನೇನೋ ಕನಸು ಕಾಣ್ತಾ ಮಲಗಿದ್ದೆ, ಯಾರು ಬಂದ್ರು ಏನು ಅಂತ ಗೊತ್ತಾಗ್ಲಿಲ್ಲ, ಹೊಡೆದು ಬಿಟ್ಟೆ. ಕನಸು? ಹೋಗ್ ಮುಖ ತೊಳ್ಕೊಂಡ್ ಬರೋ. ಇಜ್ಜು ಓ ಸಾರಿ, ಇದು ಪೇಸ್ಟ್ ಬ್ರಷ್ ಬಾತ್ರೂಮ್ ಹೋಗು. ಬಾತ್ರೂಮ್ ನಲ್ಲಿ ಇದೆಯಾ? ಹೋಗ್ತೀನಿ. ಇವನಿಗೆ ಏನಾದ್ರು ಹುಚ್ಚು ಹಿಡಿಬಿಡುತ್ತೆ. ಕತ್ತೆ ಉದ್ದಾಗೋದು ಬಿಟ್ಟಲ್ಲಪ್ಪ. ಚಳಿ 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 ಚಳಿ. ಆಹಾ, ಏನ್ ದೋಸೆ ವಾಸನೆ ಕಮ್ಮಂತ ಇದೆ. ಅಣ್ಣ, ಹೀಗೇನೋ ನಾನು ತಿಂಡಿ ತಿನ್ನೋದು? ಇನ್ನು ಹಾಗೆ ದಿನ ಹೇಗ್ ತಿಂತಿದ್ದೆ? ಕೈ ತಗೋತಾ ಇದ್ದೆ, ಬಾಯಿ ಹಾಕೋತಾ ಇದ್ದೆ. ಅದೆಲ್ಲ ನಾನು ಕೇಳಿದ್ದು. ಪ್ರತಿದಿನ ಹೀಗೇನೋ ತಿಂಡಿಗೆ ಬರ್ತಿದ್ದು. ಇನ್ನೇನ್ ಕುಣ್ಕೊಂಡ್ ಬರ್ತಾ ಇದ್ನಾ? ಚೆನ್ನಾಗಿ ಜ್ಞಾಪಿಸ್ಕೊಂಡ್ ನೋಡು. ಏನ್ ಮಾಡ್ತಾ ಇದ್ದ ಅವನು? ಹೋಗುವಾಗ ಹೇಳ್ದೆ ಹೊಟ್ಟೋಗ್ಬಿಟ್ನಲ್ಲ. ಯಾರನ್ನ? ಯಾರಿಲ್ಲ ಯಾವನೋ ಜಾಣ. ಸರೋಜ ದೋಸೆ ನೋಡಿ ಬಾಯಲ್ಲಿ ನೀರು ಉಡ್ತಾ ಇದೆ, ಅದೇನ್ ಮಾಡ್ಬೇಕು ಹೇಳ್ಬಿಡಮ್ಮ. ದೇವರಿಗೆ ನಮಸ್ಕಾರ ಮಾಡಿದ್ಯಾ? ಓಹೋ ಅದಾ ಮಾಡ್ತಲ್ಲ. ಯಾವಾಗ? ಓ ನೆನ್ನೆ ನಾನು ಮಾಡಿಬಿಟ್ಟೆ ಎಂದುಕೊಂಡಿದ್ದೆ. ಹಾಗೇನೆ ತಿಂಡಿನೂ ತಿಂದೆ ಅನ್ಕೊಂಡ್ಬಿಡು. ಒಳ್ಳೆ ಸಹವಾಸ ಆಯ್ತಲ್ಲ ಇವಳು ನನಗೆ. ಹೋಗ್ಲಿ, ಕೈ ಮುಗಿದ್ಬಿಟ್ಟು ಬಂದ್ಬಿಡ್ತೀನಮ್ಮ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮೊದಲೇ ಚಡ್ಕಲ್ ಸುಬ್ಬ, ಏನ್ ಕುಕ್ಕರ್ತಾನೋ ಏನೋ ಚಟ್ನಿ ಪುಡಿ ನೋಡಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಣ್ಣ, ನಿತ್ಯ ಮದುವೆಗೆ ಕೈ ಮುಗಿಸಿಟ್ಟ ಸಾಕು, ಹಾಗೆ ಸಮಾಧಿ ಕೂತ್ಕೋಬೇಡ. ಬಂದೆ. ಕೈ ಮುಗಿದೆ. ಅಪ್ಪು, ಹೇಗಿದೆ ಅಣ್ಣ? ತುಂಬಾ ಚೆನ್ನಾಗಿದೆ. ದೋಸೆಗೂ ಚಟ್ನಿ ಪುಡಿಗೂ ಒಳ್ಳೆ ವಂಡರ್ಫುಲ್ ಕಾಂಬಿನೇಷನ್. ಅಣ್ಣ, ನೀನ್ ಖಂಡಿತ ನಮ್ಮ ಅಣ್ಣ ಅಲ್ಲ. ಯಾಕೆ ಅಮ್ಮ? ಬೆಳಗ್ಗೆದ್ದು ನನ್ನೇ ಸಾವಿತ್ರಿ ಅಂದೆ, ಬ್ರಷ್ ಪೇಸ್ಟ್ ಕೇಳ್ದೆ, ಬಿಸಿನೀರು ಅಂತ ಹಾರಾತೆ. ಈಗ ದೋಸೆ ಚಟ್ನಿ ಪುಡಿ ವಂಡರ್ಫುಲ್ ಅಂತೀಯ? ಅಬ್ಬಾ ಒಳ್ಳೆ ಕಾಟ ಆಯ್ತಲ್ಲೇ ನಿಂದು. ಅವನ ಅದ್ ಹೇಗೆ ನೀನು ಸುಧಾರಿಸ್ತಾ ಇದ್ನೋ ಏನೋ ಪಾಪ. ಅವನು ಯಾರನ್ನ? ಅವನು ನಿಮ್ಮ ಮಾವ. ಕೂತ್ರೆ ನಿಂತ್ರೆ ಲಾರ್ ಹಾಕಿ ಪ್ರಶ್ನೆ ಹಾಕ್ತಿಯಲ್ಲ, ಅಣ್ಣ ತಂಗಿ ಹತ್ರ ತಮಾಷೆ ಮಾಡ್ಲೇ ಕುಡ್ದ? ಮಾಡು. ಮತ್ತೆ ಹಾಕು ಚಡ್ಡಿ ಬಿಡಿ, ಹಾಕು ಹಾಕಿ ಚೆನ್ನ ಬಗ್ಸೆ ಹೀಗೆ. ಆಹಾ, ಓ ಚೆನ್ನಾಗಿದೆ. ಇನ್ನು ಸ್ವಲ್ಪ. ಸುರೇಶು ಬಂದೆ. ಸುರೇಶ್, ಏನೋ ಇದು? ಯಾಕಪ್ಪ? ಸುರೇಶ್, ಅಮ್ಮ, ಏನು? ಅಮ್ಮ, ಯಾಕೋ? ಅಮ್ಮ, ಹ್ಮ್?
ಅಮ್ಮ ಯಾಕೋ ಹೀಗ್ ನೋಡ್ತಿದ್ದೀಯಾ? ಯಾಕೂ ಇಲ್ಲ. ಒಳ್ಳೆ ಪಟ್ನಾನೇ ನೋಡ್ದಿದ್ದ ಹಳ್ಳಿಯವನು ಪೇಟಲ್ ಆಡ್ದಾಗ ಆಡ್ತಿದ್ದೀಯಲ್ಲ. ಮತ್ತೆ ನನಗೆ ಅಮ್ಮ ಸಿಕ್ಬಿಟ್ಲು ಅಂತ ಸಂತೋಷ ಹೆಚ್ಚಾಗ್ಬಿಟ್ಟಿದೆ. ಯಾಕೋ ಹೊಸ್ದಾಗಿ ನೋಡ್ತಿದ್ದೀಯೇನೋ ನನ್ನ? ನೀನು ಕಣ್ಣು ಬಿಟ್ಟಾಗ್ಲಿಂದ ನಿನ್ ಜೊತೆಲೇ ಇದ್ದಾಳೆ ನಿಮ್ಮಮ್ಮ. ಹೌದು ಹೌದು. ಮತ್ತೆ ನೀನ್ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿಸ್ಕೊಂಡು ಹುಷಾರಾಗಿ ಹೊರಗಡೆ ಬಂದಿದ್ದು ಹೊಸ ಜನ್ಮ ಎತ್ತದಾಗಲ್ಲೇನಮ್ಮ? ಏನೋ ನಾನ್ ನಿನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಮ್ಮ. ನೀನ್ ನನ್ನೆಲ್ಲ ಕಳಿಸ್ಬಿಡ್ಬೇಡ ಅಮ್ಮ. ನಾನು ಎಲ್ಲಪ್ಪ ನಿನ್ ಕಳಿಸಿದ್ದೀನಿ. ಯಾಕೋ ಇವತ್ತು ವಿಚಿತ್ರವಾಗಿ ಹೊಸದಾಗಿ ಮಾತಾಡ್ತಾ ಇದೆಯಲ್ಲ? ಯಾರು? ನಾನು ಏನಲ್ಲ, ನೀನು ಬದುಕ್ ಬಂದೆ ಅನ್ನೋ ಸಂತೋಷದಲ್ಲಿ ನಾನು ಏನ್ ಮಾತನಾಡ್ತಾ ಇದ್ದೀನಿ, ನಾನು ಹೇಗಿದ್ದೀನಿ, ನನಗೇನು ಹುಚ್ಚಿಗಿಚ್ಚ ಹಿಡಿದು ಬಿಟ್ಟಿದ್ದೀನಿ. ಹುಚ್ಚಪ್ಪ. ಪಾಪಿ ಏನೋ ಪಾಪಚ್ಚಿ, ಸ್ವಲ್ಪ ಈ ಶೂ ಲೇಸ್ ಕಟ್ಟಪ್ಪ. ಅಯೋಗ್ಯ, ನನ್ನೋಡು ಹೇಳ್ತಾ ಇದ್ದೀನಿ ಮಾತು. ನನ್ ಸೊಂಟ ಬಗ್ಗಲ್ಲ ನೋಯುತ್ತೆ. ಹತ್ತಿ ನೋಡು. ಹೊಡೆಯಕ್ ಬರ್ತೀಯ ನನ್ನ? ಹಾಗಿದ್ರೆ ನಾನು ಬರೋದಿಲ್ಲ. ಹೋಗು. ನಾನು ಸೈನು ಹಾಕಲ್ಲ, ಗೀನು ಹಾಕಲ್ಲ, ನಾನು ಏನೋ ಹಾಕೋದಿಲ್ಲ. ರಮೇಶ, ಬರೋದಿಲ್ಲ. ರಮೇಶ. ಪಾಪಚ್ಚಿ ಮಗನೇ, ಕಾರ್ಯವಾಸಿ ಕತ್ತೆ ಕಾಲ್ನು ಕಟ್ಟಬೇಕು. ಕಟ್ಟಿ ಕರ್ಕೊಂಡು ಬಾ. ಕಾರ್ಯ ಕಾಣು, ಕಾರ್ಯ. ರಮೇಶ, ಬಾರೋ ಕಟ್ತೀನಿ. ಎಲ್ಬೋರ್ಡ್ ಸರಿಯಾಗಿ ಕಟ್ಟು. ಸಾರಿ ಪಾಪಿ. ಇಲ್ಲ ಪಾಪಚ್ಚಿ, ಸರಿಯಾಗಿ ಕಟ್ಟಪ್ಪ. ಹೋಗೋಣ ಹೋಗೋಣ. ಸೂಟ್ ಕೇಸ್ ತಗೊಳ್ಳೋ. ನಾನೇ ತಗೋಬೇಕು. ತಗೋತೇವೋ? ನಿನ್ ಸೈನ್ ಬೇಕೋ ಬೇಡವೋ? ನಡಿ. ನಡಿಯಪ್ಪ, ನಡಿಯಪ್ಪ. ಏನ್ ಬ್ಯೂಟಿಫುಲ್ ಆಗಿದೆ ಗಾರ್ಡನ್. ಪಾಪಿ, ಪಾಪಚ್ಚಿ, ಅಲ್ಲಿ ಹೋಗಿ ಆ ದೊಡ್ಡ ರೋಸ್ ಇದೆಯಲ್ಲ, ಅದನ್ನ ಕಿತ್ಕೊಂಬಂದ್ ನನ್ ಕೋರ್ಟಿಗೆ ಸಿಕ್ಸೋಪ್ಪ. ಅದು ಅಂದಕ್ ಬಿಟ್ಟಿರೋದು. ಅದಕ್ಕೆ ಮತ್ತೆ ನಾನು ಹೇಳಿದ್ದು, ಯಾವ್ಯಾವ್ದು ಎಲ್ಲೆಲ್ಲಿ ಇರ್ಬೇಕು ಅಲ್ಲಲ್ಲಿ ಇದ್ರೇನೆ ಚಂದ ಅಲ್ವೇನ ಪಾಪಿ? ಪಾಪಚ್ಚಿ, ಗೋ ಅಂಡ್ ಗೆಟ್ ಇಟ್. ನನ್ನೇ ಗದರ್ಸ್ತೇನಲ್ಲೇ? ನಿನ್ನೂ ಗದರ್ಸೋದೆ, ನಿಮ್ಮ ಅಪ್ಪನ್ನೂ ಗದರ್ಸೋದೆ. ಏನಂದ ಬಡವ? ಪತ್ರ ಸೈನ್ ಹಾಕ್ಬೇಕು ಬೇಡ ಕರ್ಮ? ಹಾಕ್ಬೇಕು. ಒಚ್ಚಿಟ್ಕೊಂಬ ಮತ್ತೆ. ನನ್ನ ಕೆಲಸ ಆಗಲಿ, ಆಮೇಲೆ ನಿನ್ನ. ಅಮ್ಮ ಸಿಕ್ಸು. ಸರಿಯಾಗಿ ಸಿಕ್ಸು. ಸಿಕ್ಕಾಪಟ್ಟೆ ಮೈ ಬೆಳೆಸಿದ್ದೆ ಹೊರತು ಬುದ್ಧಿ ಮಾತ್ರ ಶೂನ್ಯ ನಿನಗೆ. ರಾಸ್ಕಲ್, ಏನ್ ಮಾಡ್ತಿದ್ಯೋ? ಆಂಜನೇಯ ದೇವರಿಗೆ ಈಳ್ಗಾಯಿ ಹೊಡಿತಾ ಇದ್ದೆ. ಕನಸ್ನಲ್ಲಾದ್ರೂ ಸರಿ ನಮ್ ಸಾವುಕಾರರು ನಿಮ್ ಮೇಲೆ ಒಂದ್ಸಲ ರೋಪ್ ಮಾಡಿದ್ರೆ ಕಾಯಿ ಹೊಡಿತೀನಿ ಬೇಡ್ಕೊಂಡಿದ್ದೆ. ಒಂದ್ ಕಾಯಿ ಹೊಡೆದೆ, ಎರಡನೇ ಕಾಯಿ ಹೊಡಿತಾ ಇದ್ದೀನಿ. ಅಯೋಗ್ಯ, ನಾನು ಹಾಳಾಗಬೇಕು ಅಂತ ಹರಕೆ ಹೋಗ್ತೀನಿ. ಪಾಪಿ ಪಾಪಿ ಪಾಪಚ್ಚಿ, ಯಾಕೋಪ್ಪ ಅವನ್ನ ಹೊಡಿತಾ ಇದೀಯ ಪಾಪ? ಅವನೇನೋಪ್ಪ ಮಾಡ್ದ ನಿನಗೆ? ಬರ್ತಾ ಬರ್ತಾ ಈ ಮನೇಲಿರೋರಿಗೆಲ್ಲ ಕೊಬ್ಬು ಹೆಚ್ಚಾಗ್ತಾ ಇದೆ. ಹೌದು ಕಣಪ್ಪ, ಕಂಡವ್ರ ಮನೆ ಹಾಳು ಮಾಡೋರ್ಗೆಲ್ಲ ಕೊಬ್ಬು ಹೆಚ್ಚಾಗ್ತಾನೆ ಇರ್ತದೆ. ಏನಂದೆ? ಅಯ್ಯೋ, ನಾನೇನಂದೆ? ಅದೇ ಕಾರ್ನಲ್ಲಿ ಸೂಟ್ ಕೇಸ್ ಇದೆ, ತಗೊಂಬಾರಪ್ಪ ಅಂದೆ. ಪೆದ್ದನಾಗಿದ್ದ, ಬುದ್ಧಿವಂತನಾಗಿ ಮಾತಾಡ್ತಾ ಇದ್ದಾನೆ. ಈ ಧೈರ್ಯ, ಈ ಶಕ್ತಿ, ಈ ಸಾಮರ್ಥ್ಯ, ಇದನ್ನೆಲ್ಲ ನೋಡಿದ್ರೆ ಇವನಿಗೇನಾದ್ರು ಭೂತಾಗಿತ್ತ ಮೆಟ್ಕೊಂಡಿದ್ಯಾ? ನಾರಾಯಣ, ನಾರಾಯಣ, ಎಂದಡೆ ಹೊಟ್ಟೆ ಹಸಿತಾ ಇದೆ ಕಣಯ್ಯ. ರೆಡಿ ಆಗಿದೆ, ಬಂದಿದ್ದೇನೆ.
ಇದೇನ್ 4 ತಟ್ಟೆಗಳು ಹಾಕಿದೆಯಲ್ಲ, ಯಾರ್ಯಾರಿಗೆ? ಇದು ನಿಮ್ಗೆ, ಇದು ನನಗೆ, ಅದೆರಡು ಅಪ್ಪ ಮಕ್ಕಳಿಗೆ. ಇದೇನಪ್ಪ ನಾರಾಯಣ, ಎಳೆ ಮಕ್ಳು ತಿನ್ನೋ ತಿಂಡಿ ಬಿಸ್ಕೆಟ್ ತಗೊಳ್ರಿ, ತಿನ್ರಿ. ಬೇರೆ ತಿಂಡಿ ಏನ್ ಮಾಡಿದೀಯಾ? ಇಡ್ಲಿ ಮಾಡಿದ್ದೀನಿ. ಸರಿ ತಗೋಬ ಮತ್ತೆ. ತಿಂಡಿ ತಿಂದ್ರೆ ಹೊಟ್ಟೆ ನೋವು ಬರುತ್ತೆ ಅಂತ ಯಜಮಾನ್ರು ಬೈತಾರೆ. ಯಜಮಾನ? ಯಾರೀ ಯಜಮಾನ ನನಗೆ? ಹಲ್ಲುಗಳು ರಿಪೇರಿ ಆಗ್ಬಿಟ್ಟ, ಹುಷಾರ್. ಏನ್ರಿ ಇದು? ಯಾರ ಹತ್ರ ಮಾತಾಡ್ತಾ ಇದ್ದೀರಿ? ನಾರಾಯಣ! ಯಾಕಪ್ಪ ನಾರಾಯಣ ಒಂದೊಂದು ಎರಡೆರಡು ಹಾಕ್ತಾ ಇದ್ದೀಯಾ? ನಾನೇನು ಅಂಬೆಗಾಲಿಡೋ ಮಗು ಅಂತ ತಿಳ್ಕೊಂಡಿದ್ದೆ. ಯಾಕು ಬಗ್ಸಿ ಅಲ್ಲ. ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಿ? ತಗೊಳ್ಳಿ. ಚಟ್ನಿ ಬೇಕಾ? ತಿನ್ನಿ. ನೀನ್ ತಿಂದಿಯ ನಾರಾಯಣ? ಯಾಕ್ರಿ ಪಂಚ ಬಾಯ್ ಬಾಯ್ ಬೀಳ್ತಾ ಇದ್ದೀರಿ? ಕೂತ್ಕೊಳ್ಳಿ. ನಿಮ್ ಸರ್ಸಮಾನ ಕೂತ್ಕೊಂಡ್ರೆ ಅವ್ರಿಗೆ ಬೈತಾರೆ. ಯಾರು? ಯಜಮಾನ್ರು. ಇನ್ನೊಂದ್ಸಲ ಯಜಮಾನ ಅಂತ ಇನ್ನೊಬ್ರು ನನ್ನ ಎದುರು ಅಂದ್ರೆ ನನಗೆ ಕೆಟ್ಟು ಕೋಪ ಬರುತ್ತೆ. ಕೂತ್ಕೊಳ್ಳಿ. ಇವತ್ತು ಏನಾಗಿದೆ ನಿಮಗೆ? ಇಷ್ಟು ದಿವಸ ನಿಮಗೆಲ್ಲ ಏನಾಗಿತ್ತು? ಅದೇ ನೋಡಿ, ತಿಳಿಸ್ರಿ. ತಿನ್ನಿ. ಓಹೋ, ಬ್ರಹ್ಮಾಂಡ ಬ್ರಹ್ಮಾಂಡ. ಚಟ್ನಿ ಒಂಥರ ಖಾರವಾಗಿ ತುಂಬಾ ಚೆನ್ನಾಗಿದೆ ಅಲ್ಲ? ಅದೇ. ಇಡ್ಲಿಗೂ ಚಟ್ನಿಗೂ ಒಳ್ಳೆ ಬ್ಯೂಟಿಫುಲ್ ಕಾಂಬಿನೇಷನ್. ನಾರಾಯಣ, ಇನ್ನೊಂದು 4 ಇಡ್ಲಿ. ಒಳಗೆ ಏನು ಇಲ್ಲ ರಾಯರೇ, ಎಲ್ಲ ಖಾಲಿ ಲಟ್ಪಟ್ಟೆ. ಒಳಗೇನು ಇಲ್ಲ ಅಂದ್ರೆ ನನಗೆ ಹೊಟ್ಟೆಗೆ ಸಾಕಾಗ್ಲಿಲ್ವಲ್ಲ ಮತ್ತೆ? ಕೆಲಸದವ್ರಿಗೆ ಏನ್ ಮಾಡಿದ್ರೆ ರಾಗಿ ರೊಟ್ಟಿ ಮಾತ್ರ ಇದೆ. ರಾಗಿ ರೊಟ್ಟಿ? ತಗೊಂಬ ಅದನ್ನೇ. ಏನು ರಾಗಿ ರೊಟ್ಟಿ ನೀವ್ ತಿಂತೀರಾ? ಅಯ್ಯೋ ಮಂಕೆ, ರಾಗಿ ರೊಟ್ಟಿನಲ್ಲಿರೋ ಸತ್ವ ಬೇರೆ ಯಾವ ಪದಾರ್ಥದಲ್ಲಿ ತಗೊಂಬ, ಹೋಗು ಹೋಗು. ಸ್ವಾಮಿ, ಯಜಮಾನ್ರೆ, ನನ್ಗೊಂದ್ ರಾಗಿ ರೊಟ್ಟಿ. ರಾಗಿ ರೊಟ್ಟಿನ ಬರುತ್ತೆ. ಒಂದು ಅಲ್ಲಿ ಚಟ್ನಿ, ರಾಮಣ್ಣ. ಏನ್ ಯಜಮಾನ್ರೆ? ಈ ಸರ್ವಜ್ಞ ಮೂರ್ತಿ ರಾಗಿ ಮೇಲೆ ಒಂದು ವಚನ ಹೇಳಿದ್ದಾನೆ. ಏನಂತ? ರಾಗಿಯನ್ನು ತಿಂಬುವನು ನಿರೋಗಿ ಆಗುವನು, ರಾಗಿಯೇ ರೋಗಕ್ಕೆಲ್ಲ ಮದ್ದೆಂದ ಸರ್ವಜ್ಞ. ಹಾಗೆ ಚೆನ್ನಾಗಿದೆ. ತಿನ್ನಿ. ನೀನ್ ಯಾಕೆ ಇಲ್ಲಿ ಕೂತೆ? ನೀನ್ ಯಾಕಪ್ಪ ಇಲ್ಲಿ ಕೂತೆ? ತಿಂಡಿ ತಿನ್ನಕ್ಕೆ. ಅವರು ಅದಕ್ಕೆ. ಈ ಮನೆ ಯಜಮಾನ ಆಳು ಕಾಳು ಅನ್ನೋ ವ್ಯತ್ಯಾಸ ಇಲ್ವೇನೋ? ಪಾಪಿ, ಯಜಮಾನಿಗೆ ಎಕ್ಸ್ಟ್ರಾ ಬಾಲ ಏನಾದ್ರೂ ಇರ್ತೇನಪ್ಪ? ರಮೇಶ, ಈ ನಡುವೆ ತುಟಿ ಮೀರಿದ ಮಾತ್ರ ಆಡ್ತಿದ್ಯಾ ನೀನು? ಇಷ್ಟು ದಿವಸ ನೀನ್ ತುಟಿ ಮೀರ್ತಿದ್ದೆ, ಈಗ ನಾನ್ ತುಟಿ ಮೀರ್ತೀನಿ. ಏನಂದ್ರೆ? ನಾರಾಯಣ ಕಾಫಿ. ಓಹೋ, ಚಿಂತೆ ಇಲ್ದವನು ಸಂತೆಯಲ್ಲಿದ್ರೆ ಬಂತಂತೆ. ಬಿಟ್ಟಿ ಕೂಡ ತಿಂದು ಎಲ್ಲ ಕೊಬ್ಬು ಬಿಟ್ಟಿದ್ದಾರೆ. ಶಾಮಣ್ಣ, ನಿದ್ರೆ ಮಾಡ್ತಾ ಇದ್ದೀರಾ? ಇಲ್ಲ, ಲೆಕ್ಕ ನೋಡ್ತಾ ಇದ್ದಾರೆ. ಲೆಕ್ಕ ನೋಡ್ತಾ ಇದ್ರಾ? ಎಷ್ಟಿದೆ ಹಣ? ಚಿಲ್ಲರೆ ಒಂದ್ 40-50 ಪೈಸಾ ಇದೆ. ಖರ್ಚಿಗೇನಾದ್ರೂ ಬೇಕಿತ್ತೆ? ಖರ್ಚಿಗೆ ಬೇಕಾದ್ರೆ ನಾನೇ ನಿಮ್ಗೆ ಕೊಡ್ತೀನಿ. ಕಬ್ಬಣದ ಪೆಟ್ಟಿಗೆಲ್ಲ ಹಣ ಎಷ್ಟಿದೆ? ಅಯ್ಯೋ, ಆ ತೊಂದ್ರೆ ಎಲ್ಲ ನಿಮ್ಗೆ ಯಾಕೆ? ನಿಂತ ಇದ್ದೀರಲ್ಲ, ಕೂತ್ಕೊಳ್ಳಿ. ಏನ್ ಒಳ್ಳೆ ನವರಂಗಿ ಆಡ್ದಂಗೆ ಆಡ್ತಾ ಇದ್ದೀರಲ್ಲ, ನೈಸ್ ಮಾಡ್ತಾ ಇದ್ದೀರಿ. ಏನ್ ಸಮಾಚಾರ? ಎಷ್ಟಿದೆ ಹಣ? ಅಯ್ಯೋ, ಆ ತೊಂದ್ರೆ ನಿಮ್ಗೆ ಯಾಕೆ ರಾಯರೇ? ಅದನ್ನ ನೋಡ್ಕೊಳ್ಳೋದಕ್ಕೆ ಬೇರೆಯವರಿದ್ದಾರೆ, ಲೆಕ್ಕ ಬರೆಯೋದಕ್ಕೆ ನಾನಿದ್ದೀನಿ, ನಿಮ್ ಸೇವಕ. ನಿಮ್ಗೆ ಯಾಕೆ ಆ ತೊಂದರೆ? ಹಾಯಾಗಿದ್ರೆ ಈಗ ನಿಮ್ಮ ಬಾಯಿ ಬಿಡಿಸೋದಕ್ಕೆ ನಾನೇ ಸ್ವಲ್ಪ ತೊಂದರೆ ತಗೋಬೇಕಾಗಿದೆ. ಹೇಳಿ,
ಎಷ್ಟಿದೆ ಹಣ? ಒಳ್ಳೆ ಪಜಿತಿ ಬಂತಲ್ಲಪ್ಪ. ಆ ಕಡೆ ಅವರು ಈ ಕಡೆ ಇವರು, ಮಧ್ಯೆ ನಂದು ಒಳ್ಳೆ ಪರದಾಟ ಬಂದ್ಬಿಟ್ಟಲ್ಲ. ಎಷ್ಟಿದೆ ಹಣ? ಹಣ 2,35,000 ರೂಪಾಯಿ ಇದೆ. 2,35,000 ರೂಪಾಯಿ. ಬೀಗದ ಕೈ ಯಾರ ಹತ್ರ ಇದೆ? ಬೀಗದ ಕೈ ನಿಮ್ ಹತ್ರ ಇದೆ ಅಲ್ಲ? ಹೌದು. ಕೊಡಿ. ಯಜಮಾನ್ರು. ನೀವೇ ಯಜಮಾನ್ರು. ಶಾಮಣ್ಣ, ರಾಯರೇ, ನಾನು ಹಾಗೆ ಎಸ್ಟೇಟ್ ಎಲ್ಲ ಒಂದ್ ರೌಂಡ್ ಹಾಕೊಂಡ್ ಬರ್ತೀನಿ. ಬನ್ನಿ. ಬರೋಷ್ಟ್ರಲ್ಲಿ ಲೆಕ್ಕ ಎಲ್ಲ ಪರ್ಫೆಕ್ಟ್ ಆಗಿ ಬರ್ದಿಟ್ಬಿಡ್ಬೇಕು. ಬರ್ದಿರ್ತೀನಿ. ಏನ್ರಿದು? ಯಾವ ಸಿಮೆ ಮೀಸರಿ 1.5 ಮೊಳ ಬಿಟ್ಟಿದ್ದೀರಲ್ರಿ? ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಇನ್ನು ಅದಕ್ಕೆ ಬೆಲೆನೇ ಇಲ್ಲ. ಯಜಮಾನ ಈ ದ್ರೋಹಿನ ನಮ್ಮ ಅಕ್ಕನ ಬಾಳನ್ನ ಹಾಳು ಮಾಡ್ತವನು. ನೋಡ್ಕೊತೀನಿ. ಹುಡುಗಿ ಬಾಯ್ಲಿ. ಯಾಕೆ ಕಲ್ಲಿಂದ ಹೊಡೆದೆ ನೀನು ನನಗೆ? ಯಾರ್ ಕಲ್ಲಿಂದ ಹೊಡೆದಿದ್ದು? ನಾನಲ್ಲ. ಹುಡುಗಿ ಹುಡುಗಿ, ನೀನ್ ಕಲ್ಲಿನಿಂದ ಹೊಡೆದಿದ್ ನನ್ನ ಮೈಗಲ್ಲ, ಈ ನಿನ್ನ ಕಣ್ಣೋಟದಿಂದ ನೇರವಾಗಿ ನನ್ನ ಹೃದಯಕ್ಕೆ ಹೊಡೆದ್ಬಿಟ್ಟೆ. ಓಹೋ, ನಿಮಗ್ ಹೃದಯ ಬೇರೆ ಇದೆಯೇನು? ಇಲ್ಲ ಇಲ್ಲ, ನಿನ್ನೊಬ್ಬಳಿಗೆ ಇರೋದು. ಯಾಕ್ರೆ ನಾನು ನೋಡ್ತಿದ್ದು? ನಾನೇನು ಹೊಡಿಲಿಲ್ವಲ್ಲ ನಿನ್ನ? ನಾನೇ ಹೊಡಿಬೇಕು ನಿನ್ನ? ಕೈ ಹೊಡಿತು. ಹಿಡ್ಕೋ ಹಿಡ್ಕೋ, ಗಟ್ಟಿಯಾಗಿ ಹಿಡ್ಕೋ. ಇನ್ 7 ಜನ್ಮಕ್ಕೂ ಈ ಕೈ ಬಿಡ್ಕೂಡ್ದು, ಹಾಗೆ ಹಿಡ್ಕೊಂಡ್ಬಿಡು. ಯಾಕ್ರೆ ಹೀಗೆಲ್ಲ ಮಾತಾಡೋದು ನೀವು? ಚೆನ್ನಾಗಿದೆ ಚೆನ್ನಾಗಿದೆ. ನನ್ ಪಾಡಿ ನಾನು ಹೋಗ್ತಾ ಇದ್ದವನ್ನ ಕಲ್ ತಗೊಂಡು ಹೊಡೆದು ಬಾ ಅಂತ ಹತ್ರ ಕರೆದು ಇವಾಗ ಯಾಕೆ ಅಂತ ಕೇಳ್ತಾ ಇದೀಯಲ್ಲ. ಏನ್ ಸಮಾಚಾರ? ಇಲ್ಲೆಲ್ರೂ ಇದಾರೆ ಅಂತ ಸಂಕೋಚ ಪಡ್ತಾ ಇದೀಯಾ? ಬೇಕಾದ್ರೆ ದೂರ ಹೋಗೋಣ ಬಾ. ಬಿಡ್ರಿ ನನ್ ಕೈನ, ಬಿಡ್ರಿ ನನ್ ಕೈನ. ಬಾಪ ಬಾರೋ ರಮೇಶು, ಬಾ. ಕರೆದ್ರ? ನಿನಗೋಸ್ಕರನೇ ಎಲ್ಲ ಕಾಯ್ತಾ ಇದ್ದೀವಪ್ಪ. ಲಾಯರ್ ಸಾಹೇಬ್ರೆ, ಇವನೇ ನನ್ನ ತಂಗಿ ಮಗ, ಹೆಸರು ರಮೇಶು. ಇವನು ಚಿಕ್ಕ ವಯಸ್ಸಿನಲ್ಲೇ ಇವ್ರ ತಂದೆ ಎಲ್ಲ ನನ್ನ ತಲೆ ಮೇಲೆ ಭಾರ ಹೊರಿಸಿ ಹಾಯಾಗಿ ಕಣ್ಣು ಮುಚ್ಕೊಂಡ್ರು. ಪರೋಪಕಾರಿಗಳಿಗೆ ಹೀಗೆ ಒಂದಲ್ಲ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ ಪಾಪ. ನಿಜ ನಿಜ. ಅವರೇ ಭೀಮಸೇನ್ ರಾಯರು. ಅವರ ಹಾಗೆ ಇದಾರಲ್ಲ. ನಮಸ್ಕಾರ ಸರ್. ಏನ್ ಮಾವ, ಇವರು ಎಸ್ಟೇಟ್ ನೋಡೋದಕ್ ಬಂದಿದಾರಾ? ಹೌದಪ್ಪ. ಪಾಪಚ್ಚಿ, ನನ್ ಸ್ವಲ್ಪ ಕೆಲಸ ಇದೆ, ನೀನ್ ಅವ್ರನ್ನ ಕರ್ಕೊಂಡು ಹೋಗಿ ನಮ್ಮ ಎಸ್ಟೇಟ್ ಎಲ್ಲ ತೋರಿಸ್ಕೊಂಡ್ ಬಾ. ರಮೇಶ, ಬರೋ ಇಲ್ಲಿ. ಯಾಕೆ ಯಾಕೆ ಏನಾಗ್ಬೇಕಾಗಿತ್ತು? ಏನ್ ಹಾಗೆ ಹೋಗ್ತಾ ಇದ್ಯಾ? ಕಾಗದ ಪತ್ರಗಳು ಸೈನ್ ಹಾಕ್ಬೇಡ. ಕಾಗದ ಪತ್ರಗಳು? ಯಾವ ಕಾಗದ ಪತ್ರಗಳು? ನಮ್ಮ ಎಸ್ಟೇಟ್ ಪೂರ್ವದಲ್ಲ ಪೋರ್ಷನ್ ಮಾರ್ಬೇಕು ಅಂತ ಡಿಸೈಡ್ ಮಾಡಿಲ್ಲ ನಾವು. ಯಾವ್ದು? ಓಹೋ, ಆ ಹಾಳು ಮನೆ ಸುತ್ತಮುತ್ತ ಇರೋ ಜಾಗನಾ? ಅಯ್ಯಯ್ಯ,
ಮಾವ, ವ್ಯಾಪಾರಂ ದ್ರೋಹ ಚಿಂತನ ಮಂದ ಹಾಗೆ ಒಂದು ಹುಲ್ಲು ಕಡ್ಡಿ ಕೂಡ ಬೆಳೆದೇ ಇರೋ ಆ ಜಾಗನ ಪಾಪ ಇವ್ರಿಗೆ ಮಾರೋದು ಅಂದ್ರೆ ನನ್ನ ಮನಸ್ಸು ಒಪ್ತಾ ಇಲ್ಲಪ್ಪ. ಶಂಕರಪ್ಪನವ್ರೆ, ಚಿನ್ನ ಬೆಳೆಯೋ ಜಾಗ ಅಂದ್ರಿ? ಅವ್ರಂದ್ರು ಚಿನ್ನ ಬೆಳೆಯೋ ಜಾಗ ಅಂತ. ನೀವು ಸ್ವಲ್ಪ ಚಿನ್ನ ತಗೊಂಡೋಗಿ ಹಾಕಿ ನೋಡಿ, ಬೆಳೆಯುತ್ತೆ ಇವನಂತ ನೋಡಿ. ಅವ್ರು ಇನ್ನೂ ಒಂದಂತಾರೆ, ವಜ್ರ ಬೆಳೆಯುತ್ತೆ ಅಂತ. ಏನ್ ಮಾವ, ಈಗ ಈ ಆಸ್ತಿನೆಲ್ಲ ಮಾಡ್ಕೊಂಡಂತ ಪರಿಸ್ಥಿತಿ ಏನ್ ಬಂದಿದೆ ನಮ್ಗೆ? 2 ಲಕ್ಷ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಗುದ್ದುಕೊಂಡು ಬಂದಿದೆ. ಬರ್ಲಿ, ಕೊಟ್ರೆ ಆಯ್ತು. ಕೊಡಕ್ಕೆ ಎಲ್ಲಿದೆ ಅಷ್ಟೊಂದು ಕ್ಯಾಶ್? ಕಬ್ಬಿಣದ ಪೆಟ್ಟಿಗೆಲ್ಲಿದೆ? ಎಲ್ಲ ಗುಡಿಸ್ ನೋಡಿದ್ವಿ, 35,000 ರೂಪಾಯಿ ಇದೆ ಅಷ್ಟೇ. ಪಾಪಚ್ಚಿ ಪಾಪಚ್ಚಿ, ಮತ್ತೆ ನಿನ್ನ ಪ್ರೈಮರಿ ಸ್ಕೂಲ್ ಹಾಕಿ ಕೂಡೋದು ಕಳಿಯೋದು ಹೇಳಿಸ್ಬೇಕು ಅಂತ ಕಾಣಿಸುತ್ತೆ ಅಲ್ಲ? ಶಾಮಣ್ಣ, ನನ್ ಸೇಫಲ್ ಕ್ಯಾಶ್ ಎಷ್ಟಿದೆ? 2,35,000. ನೋಡಿದ್ರ, ನನ್ನ ಪೆಟ್ಟಿಗೆಯಲ್ಲಿ ಎಷ್ಟಿದೆ ಅಂತ ನನಗ್ ಗೊತ್ತೇ ಹೊರತು ಮೂರನೇವ್ರಿಗೆ ಹ್ಯಾಕ್ ಗೊತ್ತಿದೆ? ಲಾಯರೇ, ಸದ್ಯಕ್ಕೆ ಈ ಎಸ್ಟೇಟ್ ನ ಮಾರೋ ಅಭಿಪ್ರಾಯ ನನಗಿಲ್ಲ. ಇವರು ನನಗ್ ತಿಳಿಸ್ದೆ ವೃಥಾ ನಿಮಗ್ ಶ್ರಮ ಕೊಟ್ಟಿದ್ದಾರೆ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನಾನ್ ಬರ್ತೀನಿ. ಓ ಭೀಮಸೇನ್ರೇ, ಬರ್ತೀನಿ. ಓನರೇ ಇಷ್ಟಪಡ್ತಿದ್ದಾರೆ ಮಾರೋಕೆ, ಪಾರ್ಟಿನ ಕರ್ಕೊಂಡು ಬನ್ನಿ ಅಂತ ಅವಸರ ಮಾಡಿದ್ರಲ್ರಿ. ಚೇಚೆ, ಬಂತು. ನಾ ಕೊಡ್ಲಿಲ್ಲ, ಅವರೇ ಕಿತ್ಕೊಂಡ್ರು. ಮೊದಲೇ ಯಾಕೋ ಬಂದ ಹೇಳಿಲ್ಲ. ನೋಡಿದ್ಯಪ್ಪ ಮಗನೇ, ನಮ್ಮ ಮರ್ಯಾದೆ ಎಲ್ಲಿಗೆ ಬಂತು? ಅಪ್ಪ, ಇದಕ್ ನಾನೊಂದು ದಾರಿ ಮಾಡಿದವರು ನನ್ನ ಹೆಸರು ಪಾಪಚ್ಚಿನಲ್ಲ. ಏ ರಮೇಶ, ಏನೋಪ್ಪ ಪಾಪಚ್ಚಿ? ಬರೋ ಇಲ್ಲಿ. ಯಾಕೆ? ನೀನೇ ಬಾಯ್ಲಿ. ಎಷ್ಟೋ ಕೊಬ್ಬು ನಿನಗೆ? ಎಲ್ಲರೂ ನನ್ನ ಅವಮಾನ ಮಾಡ್ಬಿಟ್ಟಿಯಲ್ಲ. ಅವಮಾನ ಅವಮಾನ ಎಲ್ಲಿದೆಪ್ಪ ಪಾಪಚ್ಚಿ? ಅದು ನಿಮ್ಮ ಅಪ್ಪನ ಮನೆಯಲ್ಲಿ. ನಿಮ್ಮಪ್ಪನ ಮನೇಲಿಲ್ವಾ? ನಿನ್ ವಿರಾಟ್ ಕಾಲ ಹತ್ರ ಬಂದಿದೆ. ಅಯ್ಯೋ, ವಿನಾಶ ಕಾಲ ಯಾವಾಗ ಬಂತು ಪಾಪಚ್ಚಿ ನಿನಗೆ? ನನಗೆ ತಿರುಗಿ ಬಾಳ ಬಿಡ್ತೇನೆ ನೀನು. ನೀನಿವತ್ತು ಕೊಂದು ಬಿಡ್ತೀನಿ. ಪಾಪಚ್ಚಿ ನನ್ ಕಣ್ಣು ಸರಿಯಾಗಲ್ಲ ಅಂದ್ರೆ ಪಾಪಚ್ಚಿ. ಕುಡಿ ಒಂದ್ ಕಪ್ ಕಾಫಿ. ಅಯ್ಯೋ ಪಾಪಚ್ಚಿ ಬಡಿ ಬೇಡ. ಅಯ್ಯೋ ಹುಚ್ಚರಾಯ್ ಹೊಡೆದು ಬಿಟ್ಟಾರಪ್ಪ. ಎಲ್ಲ ಮಾವಯ್ಯ, ಕೈ ಮುಗಿತೀನಪ್ಪ. ಅವನ್ ಬಿಟ್ಬಿಡಪ್ಪ. ಇನ್ನೊಂದ್ಸಾರಿ ಅವನ್ ನಿನ್ ತಂಟೆಗೆ ಬರೋಲ್ಲಪ್ಪ. ಕೊಲ್ಬೇಡಪ್ಪ, ಕೊಲ್ಬೇಡ ಮಾವಯ್ಯ. ಅದ್ಯಾಕೋ ಏನೋ ಈಚೀಚೆಗೆ ಯಾರಾದ್ರೂ ಏನಾದ್ರು ಅಂತಂದ್ರೆ ನನಗೆ ತುಂಬಾ ಕೋಪ ಬಂದ್ಬಿಡ್ತದೆ. ಇವನಿದಾನಲ್ಲ ಈ ಪಾಪಿ, ಇವನೇನ್ ಮಾಡ್ದ ಗೊತ್ತೇನು? ಅವಳಿದಾನಲ್ಲ, ಅವಳು ಹೆಣ್ಣು, ಆ ಲೂಸು, ಅವಳು ಎದುರಿಗೆ ನಾನು ಹಿಡ್ಕೊಂಡು ಹೊಡಿಯೋಕ್ ಬಂದ್ಬಿಟ್ಟ. ಅವಳು ಟಕ್ ಅಂತ ನಕ್ಬಿಟ್ಲು. ನಾನು ಟಕ್ ಅಂತ ಕೋಪ ಬಂದ್ಬಿಟ್ಟು ಹಿಡ್ಕೊಂಡು ಚೆನ್ನಾಗಿ ಬಾರಿಸ್ಕಡಿಬಿಟ್ಟೆ. ಇನ್ನೊಂದ್ಸಲ ನನ್ ತಂಟೆಗೆ ಏನಾದ್ರು ಬಂದ್ಯೋ, ದೋಬಿ ಚಾಟ್ ಆಗ್ಬಿಡ್ತೀನಿ. ತಪ್ಪಾಯ್ತು ಮಾವಯ್ಯ, ಇನ್ನೊಂದ್ಸಲ ಹೀಗೆಲ್ಲ ಮಾಡಲ್ಲ. ಪಾಪ ಪಾಪಿ ನರಳ್ತಾ ಇದ್ದಾನೆ. ಕರ್ಕೊಂಡು ಹೋಗಿ ಅವನ ಮೈಗೆ ಸ್ವಲ್ಪ ಎಣ್ಣೆ ಗಿಣ್ಣೆ ಉಜ್ಜಿ ನಾನು ಹೋಗಿ ಡಾಕ್ಟ್ರಿಗೆ ಫೋನ್ ಮಾಡ್ಬಿಟ್ಟು ಬರ್ತೀನಿ. ಸಾಮಣ್ಣ,
ಕಾಲು ಮುಟ್ಬೇಡವಾ? ಯಜಮಾನ್ರೆ ಒಂದ್ ನಿಮಿಷ. ಏನೇ ಇದು? ದೃಷ್ಟಿ ತೆಗಿತಾ ಇದ್ದೀನಿ, ದೃಷ್ಟಿ. ಅಪ್ಪ ಆಂಜನೇಯ, ನಾಳೆ ಸೂರ್ಯ ಯಾವ ದಿಕ್ಕಿನಲ್ಲಿ ಹುಟ್ತಾನೋ ಗೊತ್ತಿಲ್ಲಪ್ಪ. ನಿನ್ ಪೌರುಷ ಎಲ್ಲ ನಮ್ ರಾಯರಿಗೆ ಕೊಟ್ಬಿಟ್ಟಿದ್ಯಲ್ಲ. ಅಲ್ಲ ರಾಯರೇ, 2 ರಾಗಿ ರೊಟ್ಟಿ ಕೊಟ್ಟಿದ್ದಕ್ಕೆ ಇಷ್ಟೊಂದು ರಿಪೇರಿ ಮಾಡ್ಬಿಟ್ಟಿದ್ದೀರಲ್ಲ. ನಾಳೆಯಿಂದ ಡೈಲಿ ನಿಮ್ಗೆ ನಾನು ರಾಗಿ ರೊಟ್ಟಿನೇ ಕೊಡೋದು. ಕೊಡು ದಿನ ನನ್ಗೆ ರಾಗಿ ರೊಟ್ಟಿ ತಯಾರಿ ಕೊಡ್ತಾ ಇರು. ನಾನು ಅಪ್ಪ ಮಗ ಇಬ್ರು ಮುದ್ದೆ ಕಟ್ಟಿ ಬಿಡ್ತೀನಿ. ಹೇಗಿತ್ತು? ಪರವಾಗಿಲ್ವಾ ನಾನು ಕೊಟ್ಟ ಕಜ್ಜಾಯ? ನೀವು ಒಂದೊಂದು ಏಟ್ ಹೊಡಿತಾ ಇದ್ರೆ ನನಗೆ ಪರಮಾನ್ನ ತಿಂದಾಗಿತ್ತು ರಾಯರೇ. ಇನ್ನು ಈ ಮನೇಲಿ ಯಾವ್ಯಾವ ಮೂಲೆಯಲ್ಲಿ ಯಾವ್ಯಾವ ಹೆಗ್ಗಣಗಳಿದ್ದಾವ ತೋರಿಸು, ಎಲ್ಲರನ್ನು ಒಂದ್ ಕಡೆಯಿಂದ ರಿಪೇರಿ ಮಾಡ್ಬಿಡ್ತೀನಿ. ನಾನೊಂದು ಲಿಸ್ಟೇ ಹಾಕೊಟ್ಬಿಡ್ತೀನಿ ರಾಯರೇ. ಕಮಾನ್. ರಮೇಶ ಅಲ್ಲ, ಇವನ್ ರಮೇಶ ಅಲ್ಲ. ಓ ಹುಚ್ಚ, ಪ್ರಾಣ ಭಯ ಬಂದ್ರೆ ಹುಳಾನು ಹುಲಿಯಾಗಿ ಅಬ್ಬರಿಸುತ್ತೆ ಕಣು. ಇಂಥದ್ರಲ್ಲಿ ಆ ಎಳಪ ಎದುರು ಬೀಳೋದೊಂದು ದೊಡ್ಡದೇನೋ ಅಲ್ವೋ? ಒಂದು ಕಾರ್ಯ ಸಾಧಿಸಬೇಕು ಅಂದ್ರೆ ಸಾಮ, ದಾನ, ಭೇದ, ದಂಡ ಅಂತ 4 ವಿಧಾನ ಇದೆ ಕಣೋ. ಅದರಂತೆ ಹೋಗೋದನ್ನು ಬಿಟ್ಟು ನೀನ್ ಏಕ್ದಮ್ ದಂಡಕ್ಕೆ ಪ್ರಾರಂಭಿಸ್ಬಿಟ್ಟೆ, ಅವನು ಬಂಡನಾಗಿ ಮುಂಡು ಬಿದ್ದ. ಇನ್ನು ಮೇಲಾದ್ರೂ ತಿಳ್ಕೋಪ, ಉಪಾಯವಾಗಿ ಕಾರ್ಯ ಸಾಧಿಸಬೇಕು ಅನ್ನೋದನ್ನ. ಮಾಡ್ತಾ ಇದೆಯಲ್ಲ. ಅಯ್ಯಯ್ಯೋ, ಯಾರು ಯಾರು? ನಾನೇ ಹುಡುಗಿ, ನಾನೇ. ಅನ್ಯಾಯವಾಗಿ ನನ್ ಮಡಿಕೆನೆಲ್ಲ ಹೊರಟಾಗ್ಬಿಟ್ರಲ್ರಿ. ಅನ್ಯಾಯವಾಗಿ ನೆಮ್ಮದಿಯಾಗಿದ್ದ ನನ್ನ ಮನಸ್ಸನ್ನ ಒಡೆದು ಚೂರ್ ಮಾಡಿ ಹಾಕ್ಬಿಟ್ರಲ್ರಿ. ನಾನಾ? ಹಾ, ನೀನೇ. ಅವತ್ ನನ್ನ ಪಾಡಿಗೆ ನಾನು ಹೋಗ್ತಿದ್ದೆ, ಕಲ್ಲು ಹೊಡೆದು ಹತ್ರ ಕರೆದೆ. ಅಂದವಾಗಿರೋ ಈ ನಿನ್ನ ಮುಖ ತೋರಿಸಿ ಮಲಗಿದ್ದ ನನ್ನ ಮನಸ್ಸನ್ನ ಕೆರಳಿಸಿದೆ. ದಾಳಿಂಬೆ ಹೂವಿನ ಹೆಸರಾಗಿರೋ ಈ ನಿನ್ನ ತುಟಿಗಳ ಕಾಂತಿಯನ್ನ ಬೀರಿ, ರಸಿಕಾ ಬಾ, ಹತ್ರ ಬಾ, ಇನ್ನು ಹತ್ರ ಬಾ, ನಿನ್ನ ಕೈಗಳಿಂದ ಬಿಗಿಯಾಗಿ ನನ್ನ ಅಪ್ಪಗೋ ಅಂತ ನೀನು ಕರೀಲಿಲ್ವೇ ಚಿನ್ನ? ಅಯ್ಯೋ, ನಾನು ನಿಮ್ಮನ್ನ ಕರೆದ್ನ? ನೀನು ಕರಿದೆ, ನಾನು ಇಲ್ಲಿಗೆ ಬನ್ನ. ನೀನ್ ನಿಜವಾಗ್ಲೂ ನಿಮಗ್ ತಲೆ ಕೆಟ್ಟೋಗ್ಬಿಟ್ಟಿದೆ. ಹೋಗಿ. ಕೆಟ್ಟೋಗ್ಬಿಟ್ಟಿದೆ. ಅದ್ಯಾವತ್ತು ನಿನ್ನ ಮುಖ ನೋಡಿದ್ನೋ ಅವತ್ತೇ ನನ್ನ ತಲೆ ಮನಸ್ಸು ಎಲ್ಲ ಕೆಟ್ಟು ಹೋಗ್ಬಿಟ್ಟಿದೆ. ಇವತ್ ನೀನ್ ನನ್ನ ಕೈಗೆ ಸಿಕ್ಕದೆ ಹೋಗಿದ್ರೆ ನಿಜವಾಗಿಯೂ ನಾನು ಮಜ್ನು ಆದ ಹಾಗೆ ಆಗ್ಬಿಡ್ತಿದ್ದೆ. ಅಯ್ಯೋ, ಯಾಕೋ ತುಂಬಾ ತಾಪತ್ರೆ ಬಂತು. ಇತ್ತ ಕಷ್ಟ ಬಿಡ್ತೀನಿ. ಲೈಲಾ, ಲೈಲಾ ನಿಲ್ಲು. ನಾನೆಲ್ಲಿದ್ದೀನಿ? ಇಲ್ಲಿಗೆ ಹೇಗೆ ಬಂದೆ? ನಾನು ಬೆಳಗಿನ ಜಾವ ಬಾಕಿ ಮುಗಿಸ್ಕೊಂಡು ಆ ಕಡೆ ಬರ್ತೀನಿ. ಆ ಹಾಳು ಮನೆ ಹತ್ರ ಜ್ಞಾನ ಇಲ್ಲದೆ ಬಿದ್ದಿದೀಯ. ರಮೇಶು, ಆ ಮನೇಲಿ ದೆವ್ವ ಇದೆ, ಅದು ರಕ್ತ ಪಿಶಾಚಿ. ಆ ಮನೆ ಕಡೆ ರಾತ್ರಿ ಹೊತ್ತು ಹೋಗ್ಬೇಡ ಹೋಗ್ಬೇಡ ಅಂತ ಗಿಣಿಗೆ ಹೇಳ್ದಾಗ ಹೇಳಿದ್ದೀನಿ. ದೆವ್ವ, ಪಿಶಾಚಿ. ನೀನೊಂದು ಎಲ್ಲಿದೆ ಮಾವ ದೆವ್ವ ಪಿಶಾಚಿ? ಎಲ್ಲ ಬರೀ ಭ್ರಮೆ. ನೋಡಪ್ಪ, ಭ್ರಮೇನೋ ಗಿಮೇನೋ
ನಾನು ಬದುಕಿರೋವರೆಗೂ ನೀನ್ ಇಂಥ ಒಡ್ಡ ಧೈರ್ಯ ತೋರಿಸ್ಬಾರ್ದು ಅಷ್ಟೇ. ಬುರುಡೆ ಗಟ್ಟಿಯಾಗಿದೆ ಅಂತ ಬಂಡೆ ಡಿಕ್ಕಿ ಹೊಡೆಯಕ್ ಹೋಗ್ಬೇಡಪ್ಪ. ಈ ಸಾರಿ ಇಷ್ಟಕ್ಕೆ ಆಯ್ತು, ಇನ್ನೊಂದ್ ಸಾರಿ ಪ್ರಾಣನೇ ತೆಗೆದ್ಬಿಡುತ್ತೆ, ಹುಷಾರ್. ಹೇಳಿದ್ದು ಗೊತ್ತಾಯ್ತೇನಪ್ಪ? ಅಪ್ಪ ಮಗ ಇಬ್ರು ಇದನ್ನೇ ಸಾರಿ ಯಾಕೆ ಹೇಳ್ತಾ ಇದ್ದಾರೆ? ಇದರಲ್ಲಿ ಏನೋ ಮರ್ಮ ಇದೆ. ಕನಸಲ್ಲಿ ಬಂದವಳು ಮನಸ್ಸಲ್ಲಿ ನಿಂದವಳು, ಕಾಡಿ ಕಾಡಿ ಕೆಣಕಿದವಳು ನೀನಲ್ಲವೇ? ಏನ್ರಿ ನೀವ್ ಹೇಳ್ತಿರೋದು? ಅಯ್ಯೋ ನಿನ್ನೆಲ್ಲ ಹುಡುಗಿ ಮೈಸೂರು ಮಲ್ಲಿಗೆ ಓದ್ತಾ ಇದ್ದೀನಿ, ಮೈಸೂರು ಮಲ್ಲಿಗೆ. ಆಹಾ, ನೋಡ್ತಾ ಇದ್ರೆ ಹಾಗೆ ಬಾಕಿ ತಪ್ಕೊಂಡ್ಬಿಡೋಣ ಅಂತ ಅನ್ಸುತ್ತೆ. ಹೆಣ್ಣು ಹುಡುಗಿ ಮುಂದೆ ಹೀಗೇನ ಮಾತಾಡೋದು? ಅಯ್ಯಯ್ಯೋ ನಿನ್ನೆಲ್ಲ ಹುಡುಗಿ ಇನ್ಯಾರ್ನ? ಅದೋ ನೋಡ ನವಿಲ್ಲ. ಇನ್ನು ನನ್ನ ಕೈನಲ್ಲಿ ಸುಮ್ಮನೆ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕ್ರಿ? ಹೇಳ್ಬಿಡ್ಲಾ? ಹೇಳ್ಬಿಡಿ. ಕೋಪ ಮಾಡ್ಕೊಳ್ಳಲ್ಲ ತಾನೆ? ಇಲ್ಲ. ಕೋಪ ಮಾಡ್ಕೊಳ್ಳಲ್ಲ ಅಂತ ಭಾಷೆ ಕೊಡು ಮತ್ತೆ. ಇದು ಬೇರೆ. ನಾನು ನಿನ್ನ ಪ್ರೀತಿಸಿದ್ದೇನೆ, ಮನಸಾರ ಪ್ರೀತಿಸಿದ್ದೇನೆ. ನೀನು? ಮೊದ್ಲು ನನ್ನನ್ನು ಬಿಟ್ಬಿಡಿ. ಇಲ್ಲ, ನೀನ್ ಹೇಳಲೇಬೇಕು. ಅಲ್ಲಿ ತನಕ ಬಿಡೋದಿಲ್ಲ. ಹೇಳ? ಹೇಳಿ ಹೇಳಿ. ನೀವು ನನಗ್ ಬಿಡಿ ಮತ್ತೆ. ಸರಿ, ನೀ ಹೇಳು ಮತ್ತೆ. ನಾನ್ ನಿಮ್ಮನ್ನ ನಿಮ್ಮನ್ನ ಬೇಗ ಹೇಳು. ನಿಮ್ಮ ಅಪ್ರಾಣೆ ಪ್ರೀತಿಸ್ತಿಲ್ಲ. ಅಯ್ಯೋ, ನಿನ್ನ ಮನೆ ಕಾಯುವಾಗ ಅಪ್ರಾಣೆ ಬೇರೆ ಇಟ್ಬಿಟ್ಟಿಯಾ? ಓ, ನಮ್ಮ ಅಪ್ರಾಣೆ ತಾನೆ, ನಿಮ್ಮ ಅಪ್ರಾಣೆ ಅಲ್ವಲ್ಲ. ಖಂಡಿತ ಹೇಳ್ತಿದ್ದೀನಿ, ನೀನ್ ನನ್ನ ಪ್ರೀತಿಸ್ತಾ ಇದ್ದೀಯಾ? ಖಂಡಿತ ಹೇಳ್ತಿದ್ದೀನಿ, ನಾನ್ ನಿಮ್ಮನ್ನ ಪ್ರೀತಿಸ್ತಿಲ್ಲ. ಹೌದು, ಪ್ರೀತಿಸ್ತಿಲ್ಲ ಅಂತ ಬಾಯಿನಲ್ಲಿ ಮಾತ್ರ ಹೇಳ್ತಿದ್ದೀಯಾ? ಮನಸ್ಸಿನಲ್ಲಿ ನನ್ನ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಬ್ಬ ಹೌದು. ಏನಿವ ಸಮಾಚಾರ? ಏನಿಲ್ಲ. ಏನಿಲ್ವಾ? ಓಹೋ, ಇವತ್ತು ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ ಅಂತ ಕಾಣುತ್ತೆ. ಯಾಕೆ? ಯಾವತ್ತೂ ಇಲ್ಲದೆ ಇವತ್ತು ನೀವು ತುಂಬಾ ಗಂಭೀರವಾಗಿ ಹೋಗ್ತಿದ್ದೀರಲ್ಲ, ಅದಕ್ಕೆ. ಹೌದು, ನೀವೇನಾದ್ರೂ ಕಾಲು ತೆಗೆದುಕೊಳ್ಬೇಕು ಅಂತಿದ್ದೀರಾ? ಯಾಕೆ ಹಾಗಂತ? ಏನ್ ಸಮಾಚಾರ? ಇದು ಯಾಕೆ ಅಂತ ಹೇಳ್ಬೇಕಾ? ಸನ್ಯಾಸಿ ಆಗೋಕ್ಕೆ. ಓಹೋ, ಆಮೇಲೆ ಮಾತಾಡೋಣ. ನಿಂತ್ಕೊಂಡಿದ್ದೆ ಎಷ್ಟು ಸಲ ನಿಮ್ಮನ್ನ ಕರೆಯೋದು ನಾನು? ನೋಡು, ದಯವಿಟ್ಟು ನನಗೆ ತೊಂದರೆ ಕೊಡ್ಬೇಡ. ನೀನು ಗುರುತು ಪರಿಚಯ ಇಲ್ಲದೆ ಅವ್ರ ಹತ್ರ ಎಲ್ಲ ನಿಂತ್ಕೊಂಡು ಮಾತನಾಡುವಷ್ಟು ಕಾಲಾವಕಾಶ ನನಗಿಲ್ಲ. ಏನಂದೆ? ಗುರ್ತು ಪರಿಚಯ ಇಲ್ವಾ? ನಾನಾ ಗುರ್ತು ಪರಿಚಯ ಇಲ್ಲ ನಿಂಗೆ? ನಮ್ಮ ಅಕ್ಕನ್ ನಂಬಿಸಿ ಅವಳ ಮರಣಕ್ಕೆ ಕಾರಣ ಆದ ಪಾಪಿ ನಿನ್ನ ನಂಬಿ ಈ ತರ ಎಷ್ಟು ಜನ ಹೆಣ್ಣು ಮಕ್ಕಳು ಮೋಸ ಹೋಗಿರ್ಬೋದು. ನಮ್ ತಂದೆ ಹೇಳ್ತಿದ್ದ ಮಾತು ನಿಜ. ದೊಡ್ಡವರ ಸಹವಾಸ ಬೆಂಕಿ ಜೊತೆ ಸರಸ ಆಡ್ದಾಗೆ ಅಂತ. ಮೋಸಗಾರ. ಹುಡುಗಿ 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 ಅಂದ್ರೆ
ನನ್ನ ಗುರ್ತು ಪರಿಚಯ ನಿಮ್ಗಿಲ್ಲ. ನನ್ ಜೊತೆ ನಿಂತ್ಕೊಂಡು ಮಾತನಾಡೋಷ್ಟು ಕಾಲಾವಕಾಶ ನಿಮ್ಗಿಲ್ಲ ಅಲ್ಲ? ಓಹೋ, ಏನ್ ಹುಡುಗಿ, ಇಷ್ಟು ದಿವಸಕ್ಕಿಂತ ಇವತ್ತು ಆವೇಶ ಸ್ವಲ್ಪ ಹೆಚ್ಚಾಗ್ಬಿಟ್ಟಿದೆಯಲ್ಲ, ಏನ್ ವಿಷಯ? ದೊಡ್ಡ ಮನುಷ್ಯರು ಏನ್ ಬೇಕಾದ್ರೂ ಮಾಡ್ಬೋದು. ನಾನೇನಪ್ಪ ಮಾಡ್ದೆ ಇವಾಗ? ನಾನೇನ್ ಮಾಡ್ದೆ? ಏನ್ ಮಾಡ್ದೆ? ಇದುವರೆಗೂ ಮಾಡಿದ ಸಾಲ್ದ? ಇನ್ನೇನ್ ಮಾಡ್ಬೇಕು? ಇನ್ನು ಎಷ್ಟು ಮನೆಗಳು ಹಾಳು ಮಾಡ್ಬೇಕು ಅಂತಿದ್ದೇನೆ. ಏನ್ ನಿನಗೇನು ಹುಚ್ಚಿಗಿಚ್ಚಿ ಏನಾದ್ರೂ ಹಿಡಿದಿದ್ಯಾ? ಹುಚ್ಚು, ನನಗ್ ಹುಚ್ಚು. ಹೌದು, ಒಂದು ನಿಮಿಷದಲ್ಲಿ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬಂದ್ಬಿಟ್ಟು ಏನೋ ತಿಳಿದಿರೋ ಹಾಗೆ ನಾನೇನ್ ಮಾಡ್ದೆ? ಮಾಡಿ ದೊಡ್ಡದು ಏನ್ ಬೇಕಾದ್ರೂ ಮಾಡ್ಬೋದು, ಹೇಗ್ ಬೇಕಾದ್ರೂ ನಡೀಬಹುದು. ಅವನಾಗ್ಲೇ ಬಂದ್ಬಿಟ್ಟಿದ್ದಾನೆ ಅಂತ ಕಾಣುತ್ತೆ. ಅದಕ್ಕೆ ಇವಳಿಗೆ ಕನ್ಫ್ಯೂಷನ್. ಸ್ವಲ್ಪ ಇರು, ಒಂದ್ ನಿಮಿಷದಲ್ಲಿ ಬಂದ್ಬಿಡ್ತೀನಿ. ತುಂಬಾ ಚೆನ್ನಾಗಿದೆ ಈ ಹೂ. ನಿಮ್ ಮುಖ ಬಹಳ ಚೆನ್ನಾಗಿ ಕಾಣುತ್ತೆ, ಬಹಳ ಚೆನ್ನಾಗಿ ಕಾಣುತ್ತೆ. ಅದು ಸರಿ, ಇವತ್ತೇನ್ ನಿಮ್ ಮನೇಲಿ ವಿಶೇಷ? ಭಾರಿ ವಿಶೇಷ. ಏನದು? ನಮ್ಮ ರಮೇಶನ್ ತಂದೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರೋ ಜಾಗನ ಒಂದು ಡೈರಿನಲ್ಲಿ ಬರೆದಿಟ್ಟಿದ್ರು. ಆ ಡೈರಿ ಅವನಿದನಲ್ಲ ಪಾಪಿ, ಅದೇ ಪಾಪಚ್ಚಿ, ಅವನ ಕೈ ಸಿಕ್ಕಾಕೊಂಡ್ಬಿಟ್ಟಿದೆ. ಅದನ್ನ ನೋಡ್ಕೊಂಡು ಸುಮ್ನೆ ಕೂತಿದ್ದೀರಿ. ಇನ್ನೇನ್ ಮಾಡ್ಲಿ? ಇಟ್ಟಿರೋ ಜಾಗ ನೋಡಿ ಮಲ್ಕೊಂಡಿರುವಾಗ ಹೊಡೆದ್ ಬಿಡತ್ತಾನೆ. ಅಷ್ಟು ಸುಲಭ ಅಂತ ತಿಳ್ಕೊಂಡ್ಬಿಟ್ಟೇನು ಹೊಡೆದ್ ಬಿಡೋದಕ್ಕೆ? ಹಾಗಾದ್ರೆ ನಿನ್ ಸಲಹೆ ಕೇಳೋದಕ್ಕೆ ನಾನೇ ಅತಿಕೆಲ್ಗೆ ಬರ್ತಿದ್ದೆ. ಇಂಥ ಕಡೆ ಇಟ್ಟಿದ್ದೀನಿ, ತಗೊಂಡ್ ಹೋಗ್ರಪ್ಪ ಅಂತ ಹೇಳ್ಬಿಟ್ಟು ಮಲ್ಕೋತಾನೇನು? ಹೌದು, ಅದು ನಿಜವೇ, ಹೇಳಲ್ಲ. ದೇವ್ರು ಈ ತಲೆ ಮುಂಗುರುಳು ಕೊಟ್ಟಿದ್ದಾನೆ ಹೊರತು ಸ್ವಲ್ಪ ಬುದ್ಧಿ ಕೊಡ್ಲಿಲ್ವಲ್ಲ. ಕೊಟ್ಟಿದ್ದಾನೆ ಸಾಲ್ದು. ಅಯ್ಯ, ಹೇಳವರು ಕೇಳೋ ಹುಡುಗಿ. ನಾಳೆ ಆ ಪಾಪಚ್ಚಿದು ಹುಟ್ಟದಬ್ಬ. ನೀನ್ ಸ್ವಲ್ಪ ಸಹಾಯ ಮಾಡ್ತೀನಿ ನನಗೆ ಅಂದ್ರೆ ಆ ಡೈರಿ ಹೊರಗೆ ಬರೋ ಹಾಗೆ ಮಾಡ್ತೀನಿ. ನೀವು ಅಂದ್ರೆ ನಾನ್ ಏನ್ ಮಾಡಕ್ಕೂ ಸಿದ್ಧ. ಗುಡ್. ಸ್ವಲ್ಪ ಹತ್ರ ಬಾ. ಹತ್ರನೇ ಕೂತಿದ್ದೀನಲ್ಲ. ಓ ಸಾರಿ, ನನ್ ತುಟಿ ಹತ್ರ ನಿನ್ ಕೆನ್ನೆ ತಗೊಂಡ. ಅಯ್ಯೋ ಹುಡುಗಿ, ಗುಟ್ಟಿ ಹೇಳೋದಕ್ಕೆ ಬಾಯಲಿ. ಶಿವ ಅಯ್ಯ, ಇಷ್ಟನಾ? ವಾ, ಜಮಾಯಿಸ್ಬಿಡೋಣ ಶಿವ ಅಂತ ಬನ್ನಿ. ನಮ್ ರಾಯರ್ ಹುಟ್ಟುಹಬ್ಬ ಅಂದ್ಮೇಲೆ ಗ್ರ್ಯಾಂಡ್ ಆಗೇ ಮಾಡ್ಬೇಕು. ಕರೆಕ್ಟ್. ಅಕ್ಕಪಕ್ಕದ ಎಸ್ಟೇಟ್ ಓನರ್ಗಳನ್ನ ಮೂಗ್ ಮೇಲೆ ಬೆರಳು ಇಟ್ಕೊಳ್ಳೋ ಹಾಗೆ ಸೆಲೆಬ್ರೇಟ್ ಮಾಡ್ಬೇಕು. ಇಲ್ದ ಹೋದ್ರೆ ನಾನು ಇಷ್ಟು ದೊಡ್ಡ ಶ್ರೀಮಂತರ ಹುಟ್ಟಿ ಪ್ರಯೋಜನವೇನು? ಏನಪ್ಪ? ರೈಟ್. 10,000 ಖರ್ಚಾದ್ರೂ ಚಿಂತೆ ಇಲ್ಲ, ಗುಂಡು ಪಾರ್ಟಿ ಏರ್ಪಾಡು ಮಾಡ್ಬಿಡು. ಕರೆಕ್ಟು. ಸ್ವಂತ ಹಣ ಕೈಯಿಂದ ಬಿಚ್ಚು ಆಗಿದ್ರೆ ತಾನು ಯೋಚನೆ ಮಾಡ್ಬೇಕು. ಏನಂದ್ರೆ? ಏನಿಲ್ಲ, ಖರ್ಚಿಗೆ ತಕ್ಕ ಹಾಗೆ ಪ್ರೆಸೆಂಟೇಶನ್ ಬರುತ್ತೆ ಅಂತ ಹೇಳ್ತೆ. ಹಾ, ಅಡ್ವಾನ್ಸ್ ಪ್ರೆಸೆಂಟೇಶನ್ ಕಾಣುತ್ತೆ, ನೋಡಿ ನೋಡಿ. ಎಲ್ಲವೋ ಮುಟ್ಟಾಳ, ಡೈರಿ ಸಿಕ್ಬಿಡ್ತು ಅಂತ ಅಟ್ಟದ ಮೇಲೆ ಕೂತಿದೀಯ. ನಾಳೆ ರಾತ್ರಿ 9 ಗಂಟೆ ಒಳಗಾಗಿ ನಾನು ಅದನ್ನು ರಫ್ತಾಯಿಸಿ ನೀನ್ ಹಿಂಗ್ ತಿಂದು ಮಂಗ ಹಾಗೆ ಕಣ್ಕಂಡ್ ಬಿಡೋ ಹಾಗೆ ಮಾಡದೆ ಹೋದ್ರೆ ನಿಮ್ಮ ಅಪ್ಪನ ಮೀಸೆ ಬೋಳಿಸ್ತೀನಿ. ವಂಜನ ಕಳ್ಳ. ಅಪ್ಪ, ಶತ್ರುಗಳು ಹೊರಗಡೆ ಎಲ್ಲೂ ಇಲ್ಲ, ಒಳಗಿತ್ಕೊಂಡೇ ಹೊಂಚಾಗ್ತಾ ಇದ್ದಾರೆ. ಆ ಪಂಜಿನ ಕಳ್ಳನ ಬುರುಡೆಗೆ ನಾನು ಬಿಸಿನೀರು ಕಾಯಿಸ್ತಾ ಹೋದ್ರೆ ನಾನ್ ಪಾಪಚ್ಚಿನೇ ಅಲ್ಲ, ಪಂಜಿನ ಕಳ್ಳನೋ? ಮಾವಯ್ಯ ನನ್ಗೆ ಯಾಕೋ ಎದೆ ಹೊಡ್ಕೋತಾ ಇದೆ. ಯಾರೋ ಪಂಜಿನ ಕಳ್ಳ ಅಂತೆ. ನಾನಿಲ್ಲಿರೋದಿಲ್ಲ, ಬೆಂಗಳೂರು ಮನೆಗೆ ಹೊರಟೋಗ್ಬಿಡ್ತೀನಿ. ಎಲ್ಲಾದ್ರೂ ಉಂಟೇನೋ ಮರಿ. 10,000 ಜನ ಮನೆಗೆ ಬರ್ತಿರೋವಾಗ ನೀನ್ ಇಲ್ದೇ ಇದ್ರೆ ಏನ್ ತಿಳ್ಕೊತಾರಪ್ಪ? ಏನ್ ತಿಳ್ಕೊತಾರೆ? ಒಂದ್ ಕೆಲಸ ಮಾಡ್ತೀನಿ, ನಾನು ಇಲ್ಲೇ ರೂಮ್ ನಲ್ಲಿ ಮಲ್ಕೊಂಡ್ಬಿಟ್ಟು ಬಾಗಿಲು ಹಾಕೊಂಡ್ಬಿಡ್ತೀನಿ. ಅವ್ರುಗಳೇನಾದ್ರೂ ಕೇಳಿದ್ರೆ ಅವನ ಮೈಯಲ್ಲಿ ಚೆನ್ನಾಗಿಲ್ಲ, ಫ್ಲೂ ಬಂದ್ ಮಲ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಡು. ಆ ಪಂಜಿನ ಕಳ್ಳ ಬಂದು ಹೋದ್ಮೇಲೆ ನಾನು ಮೆತ್ತಗೆ ಹೊರಗಡೆ ಬರ್ತೀನಿ. ಹೇಗೆ? ವೆರಿ ಗುಡ್ ಐಡಿಯಾ, ವೆರಿ ಗುಡ್ ಐಡಿಯಾ. ಇಂಥ ಐಡಿಯಾ ನಮ್ಗೆ ಯಾರ ತಲೆಗೂ ಹೊಳೆದಿರ್ಲಿಲ್ಲ. ಯಾರ ತಲೆಗೂ ಹೊಳೆಯಲ್ಲ. ಅಲ್ಲೇ ಪಾಪಚ್ಚಿ, ಮಾವಯ್ಯ ಅದೇ ಯಾಕಪ್ಪ ಹಂಗ್ ದುರ್ಗುಟ್ಕೊಂಡ್ ನೋಡ್ತೀಯಾ? ಮಾವ, ಇವ್ ನೋಡಿದ್ರೆ ಮತ್ತೆ ಹಂಟರ್ ತಗೋತಾನೆ ಅಂತ ಕಾಣುತ್ತೆ. ಅಂಟರ್ ಗಿಂಟರ್ ಕೋಪ ಬರುತ್ತೆ ನೋಡು. ಹೌದೌದು, ಮೊನ್ನೆ ಬಿದ್ದ ಬಾಸುಂಡೆನೆ ಇನ್ನೂ ಆರಿಲ್ಲ. ಯಾಕೋ ತಲೆ ಅಷ್ಟೇ. ಟೈಮ್ ಆಯ್ತು, ನಿನ್ ಹೊಟ್ಟೆ ಹಸಿವಲ್ಲಪ್ಪ? ಹಸಿಯುತ್ತೆ. ಹೋಗಿ ಹೊಟ್ಟೆ ತುಂಬಾ ಟಿಫನ್ ಮಾಡ್ಬಿಟ್ಟು ಹಾಗೇ ಮಲಕೊಂಡು ಸ್ವಲ್ಪ ರೆಸ್ಟ್ ತಗೋ. ಹೋಗಮ್ಮ ಹೋಗು. ನೀನ್ ಬರೋದಿಲ್ಲ? ನಾನ್ ಬರ್ತೀನಿ ನಡಿಯಪ್ಪ, ಹಿಂದೆನೆ ಬರ್ತೀನಿ ನಡಿ. ಸರಿ. ಅದು ತುಂಬಾ ಡೇಂಜರ್.
ಯಾವಾಗ್ಲೂ ನಮ್ ಕಣ್ಣೆದುರಲ್ಲೇ ಇರ್ಬೇಕಪ್ಪ. ಆವಾಗ್ಲೇ ಯಾವನು ನಮ್ಮನ್ನ ಏನು ಮಾಡಕ್ಕಾಗಲ್ಲ. ಇಷ್ಟಪ್ಪ. ನಾರಣಪ್ಪ, ಓ ನಾರಣಪ್ಪ, ಏನ್ ಗುಟ್ಟಿನಿ? ಯಾವಾಗ ಬಂದೆ? ಸಂದಾಗಿದ್ಯಾ ನಾರಣಪ್ಪ? ಈಗ ತಾನೇ ಬರ್ತಾ ಇವನಿ. ಏನ್ ಕೆಂಪವ್ವ, ಚೆನ್ನಾಗಿದ್ಯಾ? ನೀ ಹೆಂಗಿದ್ದಿ ನಾರಾಯಣಪ್ಪ? ಭರ್ಜರಿ ಆಗಿದ್ದೀನಿ. ಅಲ್ಲ, ಏನ್ ಈಟೊಂದ್ ಜನ ಸೇರ್ಬಿಟ್ಟವ್ರೆ? ಏನ್ ಎಲ್ಲ ಸೀಮೆ ದನಗಳು ಅಲ್ಲ ಜನಗಳು ಅಂತ ಕಾಣ್ತೈತೆ. ಯಾಕೆ ಸೇರ್ಕೊಂಡ್ಬಿಟ್ಟವ್ರೆ ಇವರೆಲ್ಲ? ಯಾರಾದ್ರೂ ಗೊಟ್ಟೆ ಕದ್ದು ಬಿಟ್ರ? ಅನ್ಬಿಟ್ಟ. ನಾರಾಯಣ, ಯಾರೋ ಇವರು? ಇವ್ರಿಗೇನ್ ಕೆಲಸ ಇಲ್ಲಿ? ಇವರು ನಮ್ಮೂರ್ನವರು, ದೊಡ್ಡಬಳ್ಳಾಪುರದವರು. ಗಂಡ ಹೆಂಡತಿ ಫಸ್ಟ್ ಕ್ಲಾಸ್ ಹಾಡ್ತಾರೆ. ನಮ್ಮೂರ್ನಲ್ಲಿ ಯಾರು ಹುಟ್ಲಿ ಯಾರು ಸಾಯ್ಲಿ ಈ ಜೋಡಿಯಲ್ಲಿ ಹಾಜರ್. ಕೈ ಮುರಿದೇ ಬುದ್ಧಿ. ಅಯ್ಯಯ್ಯೋ, ನಿಮ್ ತಮ್ಮಯ್ಯ ಕೈ ಮುಗಿದೆ. ನಾರಾಯಣಪ್ಪ ಯಾರ್ಯಪ್ಪ? ಇವರು ನಮ್ ದಣಿಗಳು. ಈ ಆಸ್ತಿ ಎಲ್ಲ ಇವ್ರದೇ. ಇವತ್ತು ಅವ್ರು ಹುಟ್ಟಿದಬ್ಬ. ಅಯ್ಯೋ ಅಯ್ಯೋ ಅಯ್ಯೋ, ನನ್ ರಾಜ 100 ವರ್ಷ ಚೆನ್ನಾಗಿ ಬಾಳಿ. ನಿನ್ನ ತಲೆ ಮೇಲೆ ಕಲ್ಲಿನ ಮಳೆನೇ ಅಯ್ಯೋ ನಿಮ್ ತಮ್ಮಯ್ಯ ಹೊನ್ನನ ಮಳೆನೇ ಸುರಿಲಿ ನಮ್ಮಪ್ಪ. ಓಹೋ, ಕೋಪ ಮಾಡ್ಕೋಬೇಡಿ ಬುದ್ಧಿ. ಓ ಅಮ್ಮವ್ರ, ಕೈ ಮುಗಿದೆ ಕೈ ಮುಗಿದೆ. ನೀವು ಹೂವನ್ನು ನನ್ನ ರಾಜ, ನಾವು ಹುಯಿ ಅಂತ ಒಂದು ಪದ ಅಂದೇ ಬಿಡ್ತೀನಿ, ಶಿವ ಅಂತ. ಕುಪ್ಪಳಿಸ್ಬಿಡ್ತೀವಿ ಶಿವ ಅಂತ. ಯಾವ ಪದ ನೀನ್ ಹಾಡೋದು? ನೀಚರ ಶತಕ. ಅಯ್ಯೋ ನಿಮ್ ತಮ್ಮಯ್ಯ, ನೀತಿ ಶತಕ. ಶಂಕರಾನಂದ ಯೋಗೀಶ್ವರ ಬರೆದವ್ರು ನೋಡಿ ಪದ ಅದು. ಸರಿ ಹೇಳು. ಆಗ್ಬೋದ್ರ? ಆಯ್ತು. ಕೆಂಪಿ ಶಿವ ಅಂತ ಜಮಾಯಿಸಿ ಬಿಡವ. ಜಮಾಯಿಸ್ಬಿಡವ. ಬಾ ಮತ್ತೆ. ನಡೀತು ಮತ್ತೆ. ನೀವೆಲ್ಲ ಕೂತ್ಕೊಳ್ಳಿ.